ಇದ್ದಾನೆ ಅವನು ನಾಳೆ ಹೇಳ್ತಾನೆ ಪ್ರಬೋಧೋತ್ಸವ ನಮ್ಮೆಲ್ಲರ ಉದ್ಧಾರಕ್ಕಾಗಿ ಮಲಗಿದಾಗ ಉದ್ಧಾರ ಮಾಡೋದಿಲ್ಲ ಅಂತ ಯಾರಿಗೂ ವ್ಯಥೆ ಬೇಡ. ಅವನು ಸುಮ್ಮನೆ ಮಲಗಿನಂತೆ ಮಾಡಿರ್ತಾನೆ. ಅವನ ಪ್ರೀತಿಗಾಗಿ ಕೆಲವು ಪದಾರ್ಥಗಳನ್ನು ಬಿಟ್ಟಿರ್ತೇವೆ. ವಿಶೇಷವಾಗಿ ಅವನು ನಾಳೆ ಪ್ರಬೋಧೋತ್ಸವ ಎದ್ದು ಅನುಗ್ರಹ ಮಾಡುವ ಪರ್ವಕಾಲ. ಈ ಪರ್ವಕಾಲದಲ್ಲಿ ಏಕಾದಶಿ ದಿವಸ ನಿಜವಾಗಿಯೂ ನಾವು ಭಾಗವತಾರಿಗಳನ್ನ ಕೇಳಬೇಕು. ಕಠಿಣ ಇದೆ, ನೀವೆಲ್ಲ ಪುಣ್ಯಾತ್ಮರು. ಯಾಕಂದ್ರೆ ಇವತ್ತು ಬೆಳಗ್ಗೆಯಿಂದ ಪೂರ್ಣ ದ್ವಾದಶ ಸ್ಕಂದವನ್ನ ಕೇಳಲೇಬೇಕು ಅಂತ ಸಿದ್ಧರಾಗಿ ಅನೇಕ ವರ್ಷಗಳಿಂದ ಎಲ್ಲ ಕೇಳ್ತಾ ಇದೆ. ದೇವರ ವಿಶೇಷ ಸನ್ನಿಧಾನ, ಅವನ ಅನುಗ್ರಹ ಇದ್ರೆ ಇದು ಸಾಧ್ಯ. ನಾವು ಕೂಡ್ತೇವೆ ಮಾಡ್ತೇವೆ, ಇದು ಆಗುದಿಲ್ಲ. ಮನೆಯಲ್ಲೇ ಒಂದೇ ಒಂದು ತಾಸು ಕೂಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಹೊರಕೊಳ್ಳಿಕ್ಕಿರುತ್ತೆ, ಮರಕೊಳ್ಳಿಕ್ಕಿರುತ್ತೆ, ತಿನ್ಲಿಕ್ಕಿರುತ್ತೆ, ಉಣ್ಲಿಕ್ಕಿರುತ್ತೆ, ಅನ್ಲಿಕ್ಕಿರುತ್ತೆ. ಏನೂ ಇಲ್ಲದ ಏಕಾದಶಿ ದೇವರು ನಮ್ಮಿಂದ ಸಾಧನೆಯನ್ನ ಮಾಡಿಸಿಕೊಂಡ ಅಂತ ತಿಳಿದರೆ ಬಹಳ ಪುಣ್ಯ. ಅವನೇ ಸಹಿಸರುವ ಮನೋವೃತ್ತಿ ಕೊಡುವ ಶಕ್ತಿಯನ್ನ ಕೊಡಬೇಕು, ಮನಸ್ಸನ್ನ ಅವಧಾನ ಬೇಕಲ್ಲ. ಅಲ್ಲೇ ಭಾಗವತನ ಪ್ರಧಾನವಾದಂತಹ ಘಟ್ಟ ಕೃಷ್ಣಾವತಾರ. ರಾಜರ ಪ್ರಶ್ನೆಯನ್ನು ಮಾಡ್ಯಾರ. ಸೂರ್ಯ ಹಾಗೂ ಚಂದ್ರವಂಶದ ರಾಜರ ಕಥೆಯನ್ನ ಹೇಳಿದ್ರಿ, ಈಗ ಕೃಷ್ಣಾವತಾರದ ಕಥೆಯನ್ನು ವಿಸ್ತಾರವಾಗಿ ಹೇಳಿ. ಯಾಕೆಂದ್ರೆ ಅಲ್ಲದೆ ಬಂದಿತ್ತು. ಮೊದಲನೇ ಸ್ಕಂದದಲ್ಲಿ ಸ್ವಲ್ಪ ಕೃಷ್ಣನ ಕಥೆ, ಎರಡನೇ ಸ್ಕಂದದಲ್ಲಿ, ಮೂರನೇ ಸ್ಕಂದದಲ್ಲಂತೂ ಸಂಕ್ಷೇಪವಾಗಿ ಎಲ್ಲವನ್ನ ಹೇಳಿದ. ದಶಮ ಸ್ಕಂದದಲ್ಲಿ ಹೇಳಿದ ಕಣ್ಯಂಚನ ಫಾರಂ ಅಂದ್ರೆ ಉದ್ಧವರು ಇದರಲ್ಲಿಗೆ ಹೇಳಿ. ಮತ್ತೆ ನವಮ ಸ್ಕಂದದ ಕಡೆಯಲ್ಲಿ ಚಂದ್ರವಂಶದಲ್ಲಿ ಕೃಷ್ಣಾವತಾರ ಆಯಿತು ಅಂತ. ಈಗ ವಿಸ್ತಾರವಾಗಿ ನಮಗೆ ಭಗವಂತನ ಕಥೆ ಕೇಳಬೇಕು ಅಂತ ಅಪೇಕ್ಷೆ ಇದೆ, ಹೇಳಿ. ಯದುರಾಜನ ವಂಶದಲ್ಲಿ ಅವತಾರ ಮಾಡಿದ ಕೃಷ್ಣನ ಕಥೆ ಎಂದು ನಮ್ಮ ಸತ್ಯಧರ್ಮನಿಗೆ ಅನ್ನಿಸ್ತು. ದೇವರಿಗೆ ಎಲ್ಲಿ ವಂಶ? ಜನನ ಮರಣ ಇರುವ ನಮಗೆ ವಂಶ ಇನ್ನೊಂದು ಮತ್ತೊಂದು. ದೇವರಿಗೆ ಯಾವ ವಂಶ ಇಲ್ಲ. ಈಗಂತೂ ಒಂದು ಪ್ರಸಿದ್ಧವಾದ ಹಾಡನ್ನು ನೀವೆಲ್ಲ ಕೇಳಿದಿರಿ, ಆವ ಕುಲವ ರಂಗ ತಿಳಿಯಲಾಗದು ಅಂತ ನಮ್ಮವರೇ ಹೇಳಿ ತುಂಬಾ ಪ್ರಸಿದ್ಧವಾದದ್ದು. ಅದು ಒಂದು ಸಂತೋಷ. ದೇವರಿಗೆ ಎಲ್ಲಿ ಕುಲ? ಯಾವ ಕುಲ? ಅದಕ್ಕೆ ಯದು ಅನ್ನೋ ಶಬ್ದಕ್ಕೆ ಯದುರಾಜನ ವಂಶ ಹೌದು. ಯದು ಅನ್ನೋದಕ್ಕೆ ಶ್ರೀಮದಾಚಾರ್ಯರು ಸರ್ವೋತ್ತಮ ಅಂತ ವ್ಯಾಖ್ಯಾನ ಮಾಡ್ಯಾರ ಭಾಷ್ಯದಲ್ಲಿ. ಭಾಷ್ಯದಲ್ಲಿ ಮಾಡಿದ್ದನ್ನು ನಾವು ಪ್ರಾಮಾಣಿಕವಾಗಿ ಭಾಷೆ ನೋಡಿಲ್ಲ. ನಾವು ಸತ್ಯಧರ್ಮ ಸ್ವಾಮಿಗಳು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅದು ಯೋಗ ಯೋಗ ಎನ್ನುವ ಒಂದು ಭಾಷೆ ಪಾಠ ಆಗಬೇಕಾ ಕೇಳಿದಾಗ ಆ ಶ್ಲೋಕವು ಬಂದಿತ್ತು. ಸ್ವಾಮಿಗಳು ಚಾತುರ್ಮಾಸ ಕೂತಾಗ ಯದು ಅಂತ ದೇವರನ್ನ ಯಾಕೆ ಕರೆಯೋದು? ಯದಸ್ತಿ ತಥ ಉಚ್ಚತ್ವ ಯದುನಾಮ ಜನಾರ್ದನ ಅಂತ ಶಬ್ದದ ಅರ್ಥ. ಯಾವುದು ಇದೆಯೋ ಇರುವ ಎಲ್ಲ ಪದಾರ್ಥಗಳಕ್ಕಿಂತ ಅವನು ಯತ್ ಪ್ಲಸ್ ಯದು. ಇರುವ ಎಲ್ಲ ಪದಾರ್ಥಕ್ಕಿಂತ ಅವನು ಉತ್ಕೃಷ್ಟನಾದದ್ದರಿಂದ ಯದು ಅಂದ್ರೆ ಸರ್ವೋತ್ತಮ. ಯದು ಅಂದ್ರೆ ಯದು ವಂಶ ಅಲ್ಲ, ಸರ್ವೋತ್ತಮನಾದ ಭಗವಂತನ ಕಥೆಯನ್ನ ನಮಗೆ ಹೇಳಿ ಅಂತ ಪ್ರಾರ್ಥನೆಯನ್ನು ಮಾಡ್ಯಾರ. ಅದಕ್ಕೆ ಕೃಷ್ಣಂದೇ ಯಾಕೆ ಕೇಳ್ತಾ ಇದ್ದೀವಿ, ನನ್ನನ್ನೇ ಯಾಕೆ ಕೇಳ್ತಾ ಇದ್ದೀವಿ ಅಂತ. ಈಗ ಜನ ಋಷಿಗಳೆಲ್ಲ ಕೂತಿದ್ದಾರೆ, ಸಾವಿರಾರು ಜನ ಋಷಿಗಳು. ಅದು ಸಾಮಾನ್ಯ ಪಿರಿಯಡ್ ಚೇಂಜ್ ಆಗ್ತಾ ಇದ್ರೆ ಸ್ವಲ್ಪ ಅನುಕೂಲ. ಹೋಗೋದು ಎಂದು ಹೋಗೋದು, ಬರೋರು ಒಳಗೆ ಬರ್ಬೋದು. ಇದೆಲ್ಲ ನಾವು ಮಾಡಿದ್ದೆ. ಅದನ್ನೆಲ್ಲ ಕಾಲೇಜಲ್ಲಿ ಪಿರಿಯಡ್ಗಳನ್ನು ಚೇಂಜ್ ಮಾಡೋದೇ, ಪಿರಿಯಡ್ಗಿನ್ನ ಲೆಕ್ಚರ್ ಚೇಂಜ್ ಮಾಡ್ತಾರೆ, ಸಬ್ಜೆಕ್ಟ್ ಚೇಂಜ್ ಆಗ್ತದೆ. ಯಾಕೆ ಅಂದ್ರೆ ಕಡೆಯ ಪಕ್ಷ ಅರ್ಥ ಆಗಿರೋ ಬಿಡುತ್ತೋ, ಬೇರೆ ಮುಖವನ್ನಾದ್ರೂ ನೋಡ್ಬೋದಲ್ಲ. ಒಬ್ಬರೇ ಹೇಳ್ತಾ ಇದ್ರೆ ಅನ್ನ ಆಗಿರೋದನ್ನ ಅನುಭವಿಸ್ತಾ ಇದ್ರೆ ಹೇಗಿದೆ? ಏನೋ ಅವ್ರ ಪಾಡಿ ಅವ್ರು ಹೇಳ್ತಾ ಇದ್ರೆ ನಮ್ಮ ಪಾಡಿ ನಾವು ಕೂತಿದ್ದೀವಿ. ನೀಕಿ ಮಚ್ಚೇಲೇರು, ನಾಕಿ ಮಚ್ಚೇಲೇರು, ನೀಕಿ ಮಚ್ಚೇಲೇರು. ನಿಮಗೆ ಬರೆಯಲ್ಲ, ನಮಗೆ ಬರೋದಿಲ್ಲ ಅಂತ. ಈಗ ಆಗಲ್ಲ. ಬೇಕಾದಷ್ಟು ಜನ ಇದ್ದಾರೆ, ನನ್ನನ್ನೇ ಯಾಕೆ ಕೇಳ್ತಾ ಇದ್ದೀವಿ? ಅದಕ್ಕೆ ರಾಜರಂತ ನಿವೃತ್ತ ನಿಮ್ಮನ್ನೇ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಬಯಕೆ ಇಲ್ಲ. ರಿಟೈರ್ ಆಗಿದೆ. ಸಾಮಾನ್ಯ ಸರ್ವಿಸ್ ಅಲ್ಲಿ ಇದ್ದವ್ರನ್ನ ಜಾಸ್ತಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಟೈಮ್ ಆಯ್ತು ಅಂತ ಹೋಗಿಬಿಡ್ತಾರೆ. ರಿಟೈರ್ ಆದವ್ರ ಹತ್ರ ಮಾತಾಡೋದಿದ್ರೆ ಅವ್ರು ಬಿಡೋದೇ ಇಲ್ಲ. ಎರಡೂ ಇದಾವೆ ವಿಶ್ವಾಸ. ಅವರು ನೀವು ಹೇಗೆ ಬಂದ್ರಿ ಅಂದ್ರೆ ಅವರು ಪ್ರತಿಭಾಮಹದಿಂದ ಶುರು ಮಾಡ್ತಾರೆ. ಹಾಗೆ ಶುಕ್ರಾಚಾರ್ಯರು ರಿಟೈರ್ ಆಗಿದ್ದಾರೆ. ಅವ್ರು ಎಲ್ಲಿ ಸರ್ವಿಸ್ ಅಲ್ಲಿ ಇದ್ರು, ಸೆಂಟ್ರಲ್ ಅಥವಾ ಸ್ಟೇಟ್ ಇನ್ನೊಂದು ದೇವತೆ
ಇಲ್ಲ ಅಂತ. ಯಾಕೆ ಅಂದ್ರು 60 ವರ್ಷ ಆಗೋದೇ ಇಲ್ಲ, 16 ವರ್ಷ ಅವರಿಗೆ. ಹಾಗಾದ್ರೆ ರಿಟೈರ್ಮೆಂಟ್ ಯಾವುದು? ರಾಜರಂದ್ರು ಸರ್ವೀಸಿನಿಂದ ರಿಟೈರ್ಮೆಂಟ್ ಅಲ್ಲ, ಬಯಕೆಯಿಂದ ರಿಟೈರ್ ಆಗಿದ್ರಿ, ಆಸೆಯಿಂದ ರಿಟೈರ್ ಆಗ್ಬೇಕಂತ. ನಿಜವಾಗ್ಲೂ ಆಸೆ ನಮಗೆ ಬರ್ತಿದರೆ ರಿಟೈರ್ ಆದ್ವಿ ಅಂತ ನಮಗೆ ಆಗುದಿಲ್ಲ. 60 ವರ್ಷ ಆಗತ್ತೆ, ಕೆಲವು ಬಿಟ್ಟಿರ್ತೇವೆ, ಪಾಯಸ ಕೆಲವೆಲ್ಲ ಹಾಕಿಸ್ಕೊಳ್ಳಿಲ್ಲ, ಬಹಳ ಚೆನ್ನಾಗಿ ತಿಂದು ಊಟ ಮಾಡೋರು. ಯಾರೋ ಕೇಳೋದು ಏನ್ ಬಿಟ್ರೆ, ಆಯ್ತು ಭಾಗವತ ಕೇಳೋದ್ಮೇಲೆ ಇಷ್ಟು ನನಗೆ ವೈರಾಗ್ಯ ಬರೋದ್ರಿಂದ ಹೇಗೆ? ತಕ್ಷಣ ಹೆಂಡತಿ ಬಂದಂದ್ರೆ ಅದಕ್ಕೆಲ್ಲಾದ್ರೂ ಬಿಟ್ಟಿರೋದು. ಡಾಕ್ಟರ್ ಹೇಳಿದಾದ್ರೆ ನೀವು ಪಾಯಸ ತಿಂದ್ರೆ ನಿಮ್ಮ ಹೆಸರಲ್ಲೇ ಪಾಯಸ ಹಾಕ್ಸೋ ಪರಿಸ್ಥಿತಿ ಬರುತ್ತೆ. ನಮಗೆ ಆಗಲ್ಲ ಅಂತ ಬಿಡೋದೇ ಇಲ್ಲ, ಅಪುರಾಣ ವೈರಾಗ್ಯ ಬಂದು ಬಿಡೋದಿಲ್ಲ. ಇಷ್ಟು ದೊರಕಿದರೆ ಆಸೆ, ಅಷ್ಟು ದೊರಕಿದರೆ ಇನ್ನಷ್ಟು ಬೇಕೆಂಬಾಸೆ, ಕಟ್ಟಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ, ನಕ್ಕ ಜೀವನದಾಸೆ, ಪುರಂದರ ವಿಠಲ ಭಿನ್ನಕ್ಕೆ ಬಾಯಿಲ್ಲವಯ್ಯ. ಪ್ರಾಮಾಣಿಕವಾಗಿ ಎಷ್ಟು ಬಂದರು ಇನ್ನೂ ಬೇಕು ಅಂತ ಇದೆ, ಸಾಕು ಅನ್ನೋ ಬುದ್ಧಿ ಇಲ್ಲ. ಈಗ ಯಯಾತಿಯ ಕಥೆಯನ್ನ ಹೇಳೋದು. ಯಯಾತಿ ಆಡುವ ಒಂದು ಮಾತು, ಇಡೀ ಭೂಮಂಡಲದಲ್ಲಿರುವ ಎಲ್ಲಾ ದವಸ ಧಾನ್ಯ ದುಡ್ಡು ಕಾಸು ಒಬ್ಬರಿಗೆ ಅಂತ ಕೊಟ್ರೆ ಅವನು ಇದು ಸಾಲದು ಅಂತ ಇನ್ನೊಂದು ಮಂಗಳ ಗ್ರಹವನ್ನು ಹುಡುಕ್ತಾನೆ, ಅಲ್ಲೇನಾದ್ರೂ ಸೈಟ್ ಮಾಡೋಣ ಅಂತ. ಯಾರಿಗೂ ಬಗ್ಗೆ ಅಲ್ಲ, ನಮ್ಮ ಅವಸ್ಥೆ ಹಾಗಾಗಿದೆ. ನಾವು ನೆಮ್ಮದಿಯನ್ನು ಒತ್ತೆ ಇಟ್ಟಿದ್ದೇವೆ ಇವತ್ತು ಸಂಪಾದನೆಗಾಗಿ. ನಮ್ಮನ್ನು ನಾವು ಸ್ವಲ್ಪ ವಿಚಾರ ಮಾಡಿದರೆ ಒಳ್ಳೆ ಎಂಗೇಜು ಕೆಲಸ ಸಿಕ್ತು, ಸರಿ. ಆ ಕೆಲಸ 16 ತಾಸು 17 ತಾಸು, ಅಫ್ಕೋರ್ಸ್ ಕಂಫರ್ಟಬಿಲಿಟೀಸ್ ಇರಬಹುದು, AC ರೂಮ್ ಇರಬಹುದು, ಹೋಗ್ಲಿಕ್ಕೆ ಬರ್ಲಿಕ್ಕೆ ಗಾಡಿ ಇರಬಹುದು, ಎಲ್ಲವೂ ಇದೆ, ಕೈ ತುಂಬ ಸಂಬಳ ಇದೆ. ಆದ್ರೆ ನಾನು ಮಾಡಬೇಕಾದಂತಹ ಯಾವುದಾದ್ರೂ ನನ್ನ ಸ್ವವಿಹಿತ ವೃತ್ತಿಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದು ತುಂಬಾ ದೊಡ್ಡ ಕಷ್ಟ. ಶನಿವಾರವೋ ಭಾನುವಾರವೋ ನಾನು ಮಾಡೋಣ ಅಂತ ಅಂದುಕೊಂಡ್ರೆ ಸುಸ್ತಾಗಿರುತ್ತೆ, ವೀಕೆಂಡ್ ಅಂತ ಹೇಳಿ ಅದು ಹೊರಟೋಗೋದಾಗತ್ತೆ, ಪೂರ್ಣ ಲೀಕಾಗಿ ಬರ್ತಾನೆ. ನಾನು ಯಾವತ್ತು ದೇವರ ಬಗ್ಗೆ ಮಾಡೋದು, ಈ ಜನ್ಮ ಬಿಟ್ಟು ಬೇರೆ ಜನ್ಮದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಬೆಳಗ್ಗೆ ಯಾವಾಗೋ 6 ಗಂಟೆಗೆ ಕೆಲಸಕ್ಕೆ ಹೋದೆ ಅಂದ್ರೆ ಮತ್ತೆ ಯಾವಾಗೋ ಬರೋದು, ಟ್ರಾಫಿಕ್ ಅಲ್ಲಿ ಒಂದು 2-3 ತಾಸು ಹೋಗ್ತಾ ಇರೋದು ಬರ್ತಾ ಇರೋದು, ದಿನ ಮೆರವಣಿಗೆ. ವೈಟ್ ಫೀಲ್ಡ್ ಅಲ್ಲಿ ಇದ್ರೆ ಅದು ಹೆಸರು ವೈಟ್ ಫೀಲ್ಡ್, ಬರೋದ್ರ ಮಗ ಕಪ್ಪಿಟ್ಟು ಹೋಗಿರ್ತೀವಿ, ಸಾಕಾಗಿ ಹೋಗುತ್ತೆ. ಇನ್ನು ಯಾವಾಗ ಸಾಧನೆ ಮಾಡೋದು ವಿಚಾರಣೆ ಮಾಡಿ ನಮ್ಮ ಜೀವನದಲ್ಲಿ ಸತಮಸ್ಕಂದ ಭಾಗದಲ್ಲಿ ಪ್ರಹ್ಲಾದ ಸಾಧನೆಯ ಅಕೌಂಟೇ ಓಪನ್ ಆಗಿರೋದಿಲ್ಲ ಅಂತ. ಬಾಲ್ಯಾವಸ್ಥೆಯಲ್ಲಿ ಏನು ಮಾಡೋದಿಲ್ಲ, ಯೌವನಾವಸ್ಥೆಯಲ್ಲಿ ಹೆಂಡತಿ ಮಕ್ಕಳು ಸಂಪಾದನೆ, ಒಂದೆಷ್ಟು ವೈಷಯಿಕ ಭೋಗ, ಹೇಳೋ ಆಚಾರವೂ ಇದೆ, ಕೇಳೋರ್ಗೂ ಇದೆ. ಇದಾದ ಮೇಲೆ ನಾನು ಏನಾದರೂ ಸಾಧನೆಯನ್ನು ಮಾಡಬೇಕು ಅನುಭವ ವಯಸ್ಸಿಗೆ ವಯಸ್ಸಾಗಿರತ್ತೆ, ರೋಗ ರುಜಿನ ಏನೂ ಆಗಿರೋದಿಲ್ಲ, ಬರೀ ಪ್ರತಿಜ್ಞೆಯನ್ನು ಮಾಡೋದೇ ಆಗಿರುತ್ತೆ. ನಿದ್ರೆಯ ಪ್ರಿಯತೆಯ ವ್ಯಮಾಯನ ನವಂಬಯ ನಿದ್ರಾ ಭಾಗದಿಂದ ಅಂತ ಆಯುಷ್ಯ ಹೋಯಿತು, ಹಗಲು ಹೋಯಿತು ಅರ್ಥ ಉದರಂಭರಣದಲ್ಲಿ. ನಿವೃತ್ತ ದರ್ಶನಿ, ನಿಮಗೆ ಯಾವ ಬಯಕೆ ಇಲ್ಲ. ಹೌದು, ಕೇಳುವ ಆಚಾರ್ಯರಿಗೆ ಯಾವ ಬಯಕೆ ಇಲ್ಲ, ಸರಿ. ಏನ್ ಮಾಡೋದು? ಕೇಳೋರು ಯಾಕೆ ಕೇಳಬೇಕು? ಯಾವುದೋ ಆಚಾರ, ನೀವು ಸಂಭಾವನೆ ಕೊಡಬೇಡ್ರಿ, ಸೀರೆ ಕೊಡಬೇಡ್ರಿ, ಧೋತ್ರ ಕೊಡಬೇಡ್ರಿ, ಏನು ಬೇಡ. ನಾನು ಪುರಾಣ ಹೇಳ್ತೀನಿ, ನೀವು ಕೇಳ್ರಿ ಸಾಕು. 70 ಹೇಳ್ತೇವೆ, 10 ತಾಸು ಅದು ಆಗಲ್ಲ, 1 0 ಕಮ್ಮಿ ಮಾಡ್ಬೋದು, ಇಲ್ಲಾಂದ್ರೆ 1ನ್ನೇ ಕಮ್ಮಿ ಮಾಡ್ಬೋದು. ಹೌದ್ರಿ, ಕೇಳೋ ಪೇಷನ್ಸ್ ಇದೆ ಅಂದ್ರೆ ಕೇಳೋ ಗತಿ ಏನು? ನಾ ಯಾಕೆ ಕೇಳಬೇಕು? ಔಷಧ, ಸಂಸಾರವೆಂಬ ರೋಗಕ್ಕೆ ಔಷಧ. ಔಷಧ ರೋಗ ಇದ್ರೆ ತಗೊಳ್ಳಿ, ನಮಗೇನಿದೆ ರೋಗ? ಬೇಕಾದಷ್ಟು ರೋಗ. ಸಂಸಾರವೇ ಒಂದು ರೋಗ, ಅದರಲ್ಲಿ ಸಣ್ಣ ಪುಟ್ಟ ಅಲರ್ಜಿ, ಬೇಕಾದಷ್ಟು ಅಲರ್ಜಿಗಳಿದೆ. ದೇವರು ಅಂದ್ರೆ ಅಲರ್ಜಿ, ವ್ರತ ಅಂದ್ರೆ ಅಲರ್ಜಿ, ಅಪ್ಪ ಅಮ್ಮ ಅಂದ್ರೆ ಅಲರ್ಜಿ, ಅತ್ತೆ ಮಾವ ಅಂದ್ರೆ ಅಲರ್ಜಿ, ಹೊಸ ಅಲರ್ಜಿ, ಗಂಟ ಅಂದ್ರೆ ಅಲರ್ಜಿ. ಈಗ ಹೊಸ ಡೆವಲಪ್ ಆಗ್ತಾ ಇದೆ. ಹೀಗಾಗಿ ನಾನಾ ತರಹದ ಸಮಸ್ಯೆಗಳು ನನಗೆ ಇದೆ. ಯಾರಿಗೆಲ್ಲ ರೋಗ? ಶುಗರು, BP ಇದೆಲ್ಲ ಏನು ದೊಡ್ಡದಲ್ಲ.
ಶುಗರ್ ಇದೆ ಅಂತೆ, ನೆಪವೂ ಇದೆ ಅಂತ ನನಗೂ ಇದೆ ಅಂತಾರೆ. ಯಾವ ರೋಗ ಅಲ್ಲಿ ಪರಿಹಾರ ಮಾಡ್ಕೋಬಹುದು, ಬದುಕಬಹುದು. ಆದ್ರೆ ಈ ಅಲರ್ಜಿಗಳ ಬಗ್ಗೆ ಏನಾಗಬಹುದು? ಆವರೋಗವೋ ಎನಗೆ ದೇವ ಧನ್ವಂತರಿ ಸಾವಧಾನದಿಯನ್ನ ಕೈ ಪೀಡಿದು ನೋಡಯ್ಯ ಹರಿಮೂರ್ತಿಗಳು ಎನ್ನ ಕಣ್ಗಳಿಗೆ ಕಾಣಿಸವು ಹರಿಕೀರ್ತನೆಯು ಕೇಳಿಸದೆನ್ನ ಕಿವಿಗೆ ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ ಹರಿಪ್ರಸಾದವು ಜಿಹ್ವೆಗೆ ಸರಿಯಾದಯ್ಯ. ಈ ತರಹದ ರೋಗ ಎಲ್ಲಕ್ಕಿನ್ನ ಒಂದು ದೊಡ್ಡ ರೋಗ, ಅದು ರಾಯರೇ ಔಷಧಿ ಕೊಡಬೇಕು. ಅದ್ಯಾವುದು ಅಂದ್ರೆ ಹೊಟ್ಟೆ ಕಿಚ್ಚು. ಸಸ್ಯ ಕುಕ್ಷಿ ಗತಾ ದೋಷ ಸರ್ವೇ ನಶ್ಯಂತು ತಕ್ಷಣ. ಇನ್ನೇನೋ ಪರಿಹಾರ ಮಾಡ್ಕೋಬಹುದು. ಡಾಕ್ಟರ್ ಹೋಗಿ ಡಾಕ್ಟ್ರೇ ಹೊಟ್ಟೆ ಹೊರಿ ಏನಾದ್ರು ಕುರಿ ಅಂದ್ರೆ ವ್ರತ ಮಾಡಿದಾರಲ್ಲ ನಾಳೆಯಿಂದ ಸರಿ ಹೋಗುತ್ತೆ, ಅದನ್ನ ಅಸಿಡಿಟಿ ಅಲ್ಲ, ನಮ್ ಕಸಿನ್ಸ್ ತುಂಬಾ ಮೇಲು ಬಂದ್ರು ಅದೇ ನಂಗೆ ಉರಿ ಅಂತ. ಆ ಡಾಕ್ಟರ್ ಅಲ್ಲ, ಅದು ನಂಗೆ ತುಂಬಾ ದಿವಸದಿದೆ, ನನ್ನ ಎದುರಿಗೆ ಒಂದು ನರ್ಸಿಂಗ್ ಹೋಮ್ ಆಗಿ ನನ್ನ ಹೆಂಡತಿ ಮಕ್ಕಳು ಅಲ್ಲೇ ಸಾಯ್ತಾರೆ. ಹಿಂಗೆ ಹೊಟ್ಟೆ ಹೊರಿ ಬೇಡ ನಂಗೆ. ಇದು ಯಾರಿಗೇ ಇಲ್ಲ ಜೀವನದಲ್ಲಿ. ದೇವರು ನನಗೆ ಕೊಟ್ಟಿದ್ದು ಏನು ಅಂತ ನಾನು ನೋಡೋದಕ್ಕಿಂತ ಇನ್ನೊಬ್ಬರನ್ನ ನೋಡಿ ಅಳೋದು ಜಾಸ್ತಿ ಆಗಿದೆ. ಹಳೆಯ ಜನಕ್ಕೆ ನಮಗೆ ಏನಿತ್ತು ಅದರಲ್ಲಿ ಸಂತೋಷದಿಂದ ಇರೋರು, ಅವ್ರಿಗೆಂದು ನೈಚ್ಛಾನುಸಂಧಾನ ಇಲ್ಲ. ಬಡತನವೋ ಸಿರಿತನವೋ, ದುಃಖ ಅಂದ್ರೆ ಅವರು ಮಾಡಬೇಕಾದ ದೈನಂದಿನ ಕಾರ್ಯಕ್ರಮಗಳು ಬಿಟ್ಟರೆ ಅಳೋರಂತ. ಇವತ್ತು ಪಾರಾಯಣ ಆಗ್ಲಿಲ್ಲ, ಇವತ್ತು ದೇವರ ಪೂಜೆ ಆಗ್ಲಿಲ್ಲ, ಇವತ್ತು ಅತಿಥಿಗಳಿಗೆ ನಾನು ಸತ್ಕಾರ ಮಾಡ್ಲಿಕ್ಕಾಗಲಿಲ್ಲ ಅನ್ನೋ ಕವಕ ಇರೋದಂತೆ. ನಾವು ಕೇಳ್ತೀವಲ್ಲ ವಿಜಯರಾಯರ ಕಾಲದಲ್ಲಿ ತಮಗೆ ಗತಿ ಇಲ್ಲ, ಆದ್ರೆ ಅವರು ಅಳ್ತಾರೆ. ಮಧ್ಯಾಹ್ನ ಕಾಲಕ್ಕೆ ಅತಿಥಿ ಎನ್ನವನು ಮೆದ್ದೇನೆಂದರೆ ಈಯದಾದೆ ನಿಬ್ಬರದಿಂದ ಸರ್ವರ ಕೂಡಿ ಹಬ್ಬದೂಟವ ನುಡಿಸುವೆಯ ನಿನ್ನ ಬಲುಮೆಯಿಂದ ನಿಖಿಳ ಜನಿಸುವರು ಬಲರಾಯ. ಮನೆಗೆ ಅತಿಥಿ ಬಂದಿಲ್ಲ, ಅನ್ನ ಸಂತರ್ಪಣೆ ಆಗಿಲ್ಲ ಅಂತ ಪ್ರಾಯ ಇವತ್ತು ಯಾರು ಅಳೋದಿಲ್ಲ. ಎಲ್ಲ ಅಂತೀವಿ ಇವತ್ತು ಯಾರು ಇಲ್ಲ ಸದ್ಯ ಇವತ್ತು ಯಾರು ಬರಲಿಲ್ಲ ಅಂತ ಬೇಕಾದ್ರೆ ಇದು ಅದೇ ಜನಕ್ಕೆ ಇದ್ದ ತವಕ. ತಮಗಿರ್ಲಿ ಬಿಡ್ಲಿ ಬಂದವರಿಗೆ ಹಾಕಿ ಭಗವಂತ ಪ್ರೀತನಾಗಲಿ ಅಂತ ರತಿದೇವನ ಕಥೆಯನ್ನ ಕೇಳಿದ್ವಿ. ನಮ್ಮ ಹಿರಿಯರು ಹಾಗಿದ್ದರು. ಅನ್ನೋದಕ್ಕೆ ನಾವು ಸುಖವಾಗಿದ್ದೇವೆ. ಅವರು ಮಾಡಿದ ಅನ್ನದಾನ ನಮ್ಮನ್ನು ಸುಖವಾಗಿ ಇಟ್ಟಿದೆ. ಆದ್ದರಿಂದ ಸ್ವಾಮಿ ಭವೌಷಧ, ಸಂಸಾರ ರೋಗಕ್ಕೆ ಔಷಧ ಭಗವಂತನ ವಾರ್ತೆ. ಶ್ರೋತ್ರ ಮನೋಭಿರಾಮ, ಕೇಳುವವರ ಕಿವಿಗೆ ಆನಂದವೂ ಹೌದು, ಶ್ರವಣ ಮನಕ್ಕೆ ಆನಂದವೀರುವುದು. ಈ ಶ್ಲೋಕದ ತರ್ಜುಮೆ ಅಂತ ಜಗನ್ನಾಥದಾಸ ಬರೆದವರ ಶ್ರವಣ ಮನಕ್ಕೆ ಆನಂದವೀರುವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳನ್ನು ಇಹಪರಂಗಳಲ್ಲಿತ್ತು ಸಲಹುವುದು. ಸಂಸಾರದಲ್ಲಿ ನಾನಾ ತರಹದ ಸಮಸ್ಯೆಗಳಿರ್ತಾವೆ. ಏನೇನೋ ಹೇಳಿಕೊಳ್ಳುವಂಥದ್ದು, ಹೇಳಿಕೊಳ್ಳಲಾಗದಂಥದ್ದು. ಮಕ್ಕಳು ಮಾತು ಕೇಳೋದಿಲ್ಲ, ರೋಗ ರುಜಿನ, ಸಂಪಾದನೆ ಇಲ್ಲ. ಸಂಪಾದನೆ ಇದೆ, ಮನೆ ಸರಿ ಇಲ್ಲ, ವಾಸ್ತು ಸರಿ ಇಲ್ಲ. ಒಬ್ಬರು ವಾಸ್ತು ಆದ್ರೆ ಸರಿ. 16 ಟಿವಿ ನೋಡ್ತೀವಿ, ಒಂದೊಂದು ದಿಕ್ಕಿಗೆ ಒಂದೊಂದು ದಿನ ಒಡೋದು ಕಟ್ಟೋದು ಇದೇ ಆಗತ್ತೆ. ಅವ್ರು ಯಾರೋ ವಾಸ್ತು ನೋಡಿ ಬಾಗಲೇ ಆಗೋದಿಲ್ಲ ಅಂತ ಮತ್ತೆ ಏನ್ ಮಾಡಿ ಮೇಲಿಂದ ಇಡೀರಿ ಅಂದ್ರು. ಜನ್ಮಾಂತರ ದರೋಡೆ ಕೋರ್ನೋ ಏನೋ ಅಂತ ಹೇಳಿ. ಅದು ಅಂತೂ ಹೌದು. ನಮ್ಮ ನಿಮ್ಮ ಜೀವನದಲ್ಲಿ ಮನೆಯಲ್ಲಿ ಹವ್ಯ ಇಲ್ಲದೇ ಇದ್ರೆ ವಾಸ್ತು ಒಂದೇ ಏನು ಮಾಡೋದಿಲ್ಲ. ಮನೆಯಲ್ಲಿ ವೇದದ ಉದ್ಘೋಷ, ಮನೆಯಲ್ಲಿ ಮಾಡುವ ಹವನ ಹೋಮದ ಹೊಗೆ, ದೇವರಿಗೆ ದೀಪ ಹಚ್ಚಿದಾಗ ಅದರ ಹೊಗೆ, ವೇದ ಮಂತ್ರ ಪಾರಾಯಣ ಬಂದ ಅದಕ್ಕೆ ಅಭ್ಯಾಗತರ ಅನ್ನದಾತ ಸುಖಿ ಭವ, ಈ ಮಾತುಗಳನ್ನ ಆಡಿದ್ದರೆ ಆ ಮನೆ ವಾಸ್ತು ಹೇಗಿದ್ದು ಅಡ್ಡಿಲ್ಲ ನಡ್ಕೊಂಡು ಹೋಗುದು. ಇದೆಲ್ಲ ವಾಸ್ತು ನೋಡ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ವಾಸ್ತು ನೋಡಿ ಏನು ವಾಸ್ತು ಎಲ್ಲ ಸರಿ ಹೋಯ್ತು, ಟ್ರಬಲ್ ಜಾಸ್ತಿ ಆಯ್ತು ಜನರು. ಹಾಗಾಗಿ ಬೇಕು ಬೇಡ ಅಂತಲ್ಲ, ನಮ್ಮ ನೆಲೆಗೆ ಇರಬೇಕು. ಆದ್ದರಿಂದ ನೀವು ಭಗವಂತನ ಕಥೆಯನ್ನ ವಿಸ್ತಾರವಾಗಿ ಹೇಳಬೇಕು. ಯಾಕೆ ಕೃಷ್ಣಂದೇ ಕೇಳ್ತಾ ಇದೆ ಅಂದ್ರೆ ಬಹಳ
ಸೈನ್ಯ ಸಾಗರಂ ಕೃತ್ವಾ ತರನ್ವತ್ಸಪದಂ ಸ್ಮ ಯತ್ನವಾ. ನನ್ನ ತಾತಂದಿರು, ಅವನ ತಾತಂದಿರು ಅಂದ್ರೆ ಅರ್ಜುನ, ನಕುಲ, ಸಹದೇವ, ಭೀಮಸೇನ, ಧರ್ಮರಾಜ, ಇವರೆಲ್ಲರೂ ತಾತನೇ. ಪರೀಕ್ಷಿತ ರಾಜನಿಗೆ ದೊಡ್ಡ ಸಾಗರ ದಾಟಬೇಕಾಯ್ತು. ಏನದು 11 ಅಕ್ಷೋಹಿಣಿ ಸೈನ್ಯ, ಕೌರವ ಸೈನ್ಯ ಸಾಗರ, ಮಹಾಮಹಾ ಸಮರ್ಥರು, ಒಬ್ಬರಕ್ಕಿಂತ ಒಬ್ಬರು 4 ಬ್ಯಾಟ್ಸ್ಮನ್ಸ್. ಭೀಷ್ಮಾಚಾರ, ಕೃಪಾಚಾರ, ದ್ರೋಣಾಚಾರ, ಅಶ್ವತ್ಥಾಮಾಚಾರ ಇವ್ರನ್ನೆಲ್ಲ ಗೆದ್ದು ನಾವು ರಾಜ್ಯವನ್ನ ಪಡೆದದ್ದು ನಮ್ಮ ಸಾಮರ್ಥ್ಯದಿಂದಲ್ಲ, ಒಂದೇ ಒಂದು ನಮ್ಮ ಕಡೆ ಕೃಷ್ಣ ಇದ್ದ ಅನ್ನೋದಕ್ಕೆ ಅದಾಯಿತು. ಇಲ್ಲ ಅಂದ್ರೆ ನಮ್ಮ ಅಪ್ಪನೇ ಕೃಷ್ಣಾರ್ಪಣ ಬೇಕಾಗಿತ್ತು. ದೇವರು ಮಾಡಿ ಏನು ಪಾಂಡವರ ಮೇಲೆ ದೇವರ ಅನುಗ್ರಹ, ಅಪಾರ ಅಪಾರ ಅನುಗ್ರಹ. ನಂಬಿದರೆ ದೇವರು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಪಾಂಡವರ ದೃಷ್ಟಾಂತ. ಏನು ಮಾಡಿದ ದೇವರು? ನಾವು ದೊಡ್ಡ ಕೆಲಸವನ್ನು ಮಾಡಬಹುದು. ಯಾವ ಕೆಲಸ ಮಾಡಿದಾಗ ನಮ್ಗೆ ಕೀರ್ತಿ ಬರುತ್ತೆ, ನಮಗೆ ಈಗೋ ಇರಲ್ಲ. ಆದ್ರೆ ಸ್ವಲ್ಪ ಸಣ್ಣ ಕೆಲಸ ಮಾಡುವುದಕ್ಕೆ ಈಗೋ ಹೊರಟಾಗುತ್ತೆ. ಏನಿಲ್ಲ, ಇಲ್ಲಿ ಕೂತವರನ್ನ ಯಾರೋ ಒಬ್ರು ಬಂದಿದ್ದಾರೆ ಹೋಗಬೇಕಾದವರು, ನೀವು ಅಲ್ಲಿ ಹೋಗ್ತೀರಾ ಅಂದ್ರೆ ನಾನು ಅದಕ್ಕೆ ಮನೆ ತರಲೇಬಾರ್ದು ಅನ್ಕೋತೀನಿ, ಆದ್ರೂ ಬರ್ತೀನಿ. ಯಾಕೆಂದ್ರೆ ಊಟ ಕಂಡ ಎಲ್ಲ ರಾಯರ ಸಲುವಾಗಿ ಬರೋದು. ನಾನು ರಾಯರ ಪ್ರಸಾದ ಬಂದಾಗೆಲ್ಲ ರಾಯರ್ ನನಗೆ ಹೀಗೆ ಸ್ನಾನ ಪಲ್ಲಟ ಮಾಡಿಸ್ತಾರೆ. ಅಲ್ಲಾದ್ರೂ ಎಲೆ ಇದೆಯಾ? ಇಷ್ಟು ಮಾತಾಡ್ತೇವೆ. ಇಲ್ಲಿಂದ 4ನೇ ಎಲೆಯಲ್ಲಿ ಕೂಡುವಂಥದ್ದು ನಮಗಾಗುತ್ತೆ. ನಾನು ಯಾರು ತುಂಬಾ ಸಣ್ಣವರು. ಸರ್ವೋತ್ತಮನಾದ ದೇವರು ಎಂಜಲು ಹೋಮವನ್ನು ಮಾಡಿದ್ದಾನೆ ಪಾಂಡವರ ಮನೆಯಲ್ಲಿ. ಎಂಜಲು ಮಾಡಬಹುದು, ಹೋಮ ಮಾಡೋದು ಬೇಡ. ಎಂಜಲೇ ಏನ ಮಾಡ್ತಾನೆ ಹೇಳ್ತಾರೆ. ಸ್ವಾಮಿ ಎಂಜಲ ಹೋಮವನ್ನು ಮಾಡಿದ್ದಾನೆ. ರಾಜಸೂಯ ಯಾಗದಲ್ಲಿ
ನಮ್ಮ ಅಮ್ಮನ ಗರ್ಭದಲ್ಲಿ ನಾನಿದ್ದಾಗೆ ನಾನು ರಕ್ಷಣೆ ಮಾಡಿದ ಇದು ಮಾಡಿ ಹೇಳಿದ್ರಿ ನಿಂಗೆ ಹಸಿವಾಗಿಲ್ವಾ ಅಂತ ಆಗಿಲ್ಲ ಅಂತ ಪರೀಕ್ಷಿತ. ಅದಕ್ಕೆ ಸಾಕ್ಷಿ ಏನು ನೀವೆಲ್ಲ ಕೂತಿರೋದೆ. ಈ ತಲೆಗೆ ಏನಾದ್ರೂ ಒಂದು ಕೆಲಸ ಕೊಟ್ರೆ ಎದೆ ಕಡೆ ಗಮನ ಹೋಗಲ್ಲ ಅಂತ. ಇಲ್ಲ ಸುಮ್ಮನೆ ಕೂತ್ರೆ ಮಾತ್ರ ಏನಾದ್ರೂ ತಿಂತಾ ಇರಬೇಕು. ಇದನ್ನು ಮೊದಲು ಕಂಡುಕೊಂಡವರೇ IRCTC ಅವರು. ಟ್ರೈನಲ್ಲಿ ಸುಮ್ಮನೆ ಕೂತಿರ್ತಾರಲ್ಲ, ಒಂದು ಅರ್ಧ ಯಾವುದೂ ಬಿಡಲ್ಲ. ಎಲ್ಲ ಸಾಕಾಯ್ತಪ್ಪ ಅಂತ ನೀನು ತಿಂದ್ರೆ ಸಾಕಾಗ್ರೆ ಏನೋ. ಹಾಗಾಗಿ ನಮ್ಮ ಪರೀಕ್ಷಿತರಾಗ ನೈಷಾದಿ ದುಷ್ಟಮ ತ್ಯಕ್ತೋದ್ರೆ ಸ್ವಾಮಿ ನನಗೇನೂ ಆಗಿಲ್ಲ ಅಂತ ತುಂಬಾ ಹಸಿದಾಗ ಈಗ ನೋಡಿ ಇವತ್ತು ಏಕಾದಶಿ ನಾಳೆ ಪಾಲನೆ ಪ್ರಿಫರೆನ್ಸ್ ಅದು ಬಿಟ್ಬಿಟ್ಟು ಇನ್ನ ಇನ್ನೊಂದು 2-3 ಸ್ಕಂದ ಆಚಾರಗಳು ಹೇಳಬೇಕು ಅಂತಿದ್ದಾರೆ. ನಾಳೆ ಬೆಳಗ್ಗೆ 6ರಿಂದ ಸಾಯಂಕಾಲ 6ವರೆಗೂ ಬೇರೆ ಬೇರೆ ಸ್ಕಂದ ನೀವೆಲ್ಲ ಆಚಾರ್ಯ ಹೇಳಪ್ಪ ಅಂತೀವಿ. ಮೊದಲು ಎಲೆ ಪದಾರ್ಥ ಬಳಸಬೇಕು, ಅದು ಬಳಸೋದು ಬಿಟ್ಟು ಒಂದೊಂದು ಐಟಮ್ ತರಬೇಕಾದ್ರೂ ಒಂದೊಂದು ಹಾಡು. ಕೋಸಂಬರಿ ಹಾಕಿಂದ ಬಿಟ್ರು ನೂರ ಒಂದು ರುಡಿ ಅದು ಮುಗಿಯೋದೇ ಅವ್ರಿಗೆ. ಮುಂದೆ ಏನು ಚಿತ್ರಾನ್ನ ಆಚಾರ ನಾನೇ ಆಗಿದ್ದೇನೆ ಎಲ್ಲ ಹಾಕಿ ಏನ್ ಬೇಕಾದ್ರೆ ಹೇಳಿದ್ದೇನೆ. ಬುಭುಕ್ಷಿತಂನ ಪ್ರತಿಭಾತಿ ಕಿಂಚನ ಸಂಸ್ಕೃತದ ಗಾದೆ. ಹಸಿದಾಗ ಹೊಟ್ಟೆ ತಲೆ ಕೆಲಸ ಮಾಡೋದಿಲ್ಲ. ನಿನಗೇನು ಹಸಿವಾಗಿಲ್ವಾ? ನಾನು ಆಚಮನ ಮಾಡ್ತಾ ಇದ್ದ. ಆ ಆಚಮನ ಮಾಡಬೇಕಾದ್ರೂ ಆಚಮನಕ್ಕೆ ಎಷ್ಟು ನೀರು ಅಷ್ಟೇ ಅಷ್ಟು. ಕೆಲವು ಏಕಾದಶಿ ಸಂಧ್ಯಾ 3 ಮಾಡ್ತಾರೆ. ಅಂಗವಾಗಿ ಜಲಪಾನವನ್ನ ಬಿಡಿಸಿದ್ರಾಗ ನೋಡಿದ ಪುಣ್ಯಾತ್ಮ. ಹಾಗಾಗಿ ಇದೆಲ್ಲ ಸಾಪೇಕ್ಷ ಇದೆ. ಅಂದ್ರೆ ತಿನ್ನೋರಿಗೆ ಒಂದ್ ದಿವಸ ಇರೋದು ತುಂಬಾ ಕಷ್ಟ. ಒಂದ್ ದಿವಸ ದಿನ ಬೆಳಗ್ಗೆ ಹೇಳೋರಿಗೆ ಒಂದಿನ ಹಾಲು ಬರಲಿಲ್ಲ ಅಂದ್ರೆ ಹಾಲಾಗಿ ಬಿಡುತ್ತೆ ಅವ್ರ ಮನೆ. ಬೇಕಾದಷ್ಟು ಪರಿಚಯ ಇದ್ದವರಿಗೆ ಅಂತ ಕಷ್ಟ ಅನ್ಸೋದಿಲ್ಲ. ಅದು ಬಂದಲ್ಲ ಆಯ್ತು ಮಾಡಿ ಕಾಡಿದ್ದಾನೆ. ಅದೇನು 6 ಬರೋದು 8ಕ್ಕೆ ಬಂದು ದೇವರ ಮುಂದೆ ಮಾತಾಡುವ ಎದೆಗಾರಿಕೆ ಆಗಿದ್ದಾರೆ. ದೇವರನ್ನು ನೋಡಿ ಎದೆ ಹೊರಟು ಸಾಯ್ತೇವೆ. ಪ್ರಾಣದೇವರು ನಿಂತಿರ್ತಾರೆ. ನಮ್ಮಪ್ಪ ಹಾಗೆ ಕಾರ್ತಿಕ್ ಮಾತಲ್ಲಿ ಭಾಗವತ ಕೇಳಿದಾನು. ಅದಕ್ಕೆ ಉದ್ಧಾರ ಮಾಡು. ಉನ್ನತ ಪ್ರಾರ್ಥಿತ ಚೇತಸಂ ಸಾಧಕಂ ಸನ್ನತ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಣಯ ಪ್ರಾಣಿಸಂ ಪ್ರೇರಕಂ ತನ್ನ ಕಿನ್ನೇತಿ ವಿಪತ್ಸುಮಿ ಅಪಾಯಿಂಟ್ಮೆಂಟ್ ಕೊಟ್ಟೆ. అలాగే ಬ್ರಹ್ಮದೇವ ಮಾಸಗಳು ಮಾಡಲು ಭೂಲೋಕದಲ್ಲಿ ವಸುದೇವ ದೇವಿಗೆ ವಿವಾಹವಾಗಿದೆ. ಕಂಸ ಕಾಲನೇಮಿಯನ್ನು ಅಸುರ ಅವನು ನಮ್ಮಲ್ಲೂ ಇದ್ದಾನೆ. ದಿನ ಭಾಗವತ ಯಾಕೆ ಹೇಳಬೇಕು ಅಂದ್ರೆ ಈ ಗುರುಮಂತ್ರವನ್ನು ಮಾಡುವ ಮುಂಚೆ ಮಹಾಪುರುಷನನ್ನು ವಿಸರ್ಜನೆ ಮಾಡ್ತೇವೆ. ನಿನ್ನೆ ಸತ್ತಿದ್ನಲ್ಲ, ಸತ್ತು 1 ಗಂಟೆ ಮತ್ತೆ ಹುಡ್ತಾನ ಅವನು. ಬರ್ತಿದ್ರೆ ಅವನಿಗೆ ದಿನ ವಿಸರ್ಜನೆ ಮಾಡ್ಬೇಕು. ಕಂಸನನ್ನೇ ಕೃಷ್ಣ ಅವತ್ತು ಸಂಹಾರ ಮಾಡಿದ್ದಲ್ಲ, ಕಾಲನೇಮಿ ಅಂತ ಒರಿಜಿನಲ್ ಹೆಸರು. ನಿಮ್ಮ ದೇಹದಲ್ಲಿ ಇದ್ದಾನೆ. ಅವನ ಡಿಪಾರ್ಟ್ಮೆಂಟ್ ಯಾವುದು ಅಂದ್ರೆ ನಮ್ಮ ಮನಸ್ಸನ್ನ ದೇವರ ಕಡೆ ಹೋಗದಂತೆ ಮಾಡುವ ವಿಶೇಷವಾದ ಕೆಲಸ. ಬರೀ ಮನಸ್ಸಲ್ಲ, ಎಲ್ಲಾ ಇಂದ್ರಿಯಗಳನ್ನು ದೇವರ ಕಡೆ ಹೋಗದಂತೆ ನೋಡಿಕೊಳ್ಳುವ ದೊಡ್ಡ ಪೋರ್ಟ್ಫೋಲಿಯೋ. ಅವನ ಡ್ಯೂಟಿಗಿನ್ನ ಓಟಿನೇ ಈಗ. ಹಾಗಾಗಿ ಅವನ ಸಂಹಾರ ದಿನ ಆಗಬೇಕು. ಕೃಷ್ಣನ ಉದಯ, ಕೃಷ್ಣನ ಅವತಾರ ದಿನ ಆಗಬೇಕಂತ ಅವನು ತನ್ನ ತಂಗಿಯನ್ನು ವಿವಾಹ ಮಾಡ್ತಾ ಇದ್ದ. ಆ ಶರೀರವಾಣಿ ಹುಟ್ಟೋ ಮಗು ನಿನ್ನನ್ನ ಕೊಲ್ಲತ್ತೆ. 8ನೇದು ಆ ಶರೀರ ಹೊತ್ತು ವಾಯುದೇವರು. ಜೈಲಲ್ಲಿದ್ದ 6 ಮಕ್ಕಳನ್ನ ಸಂಹಾರ ಮಾಡಿದ ಮೇಲೆ 7ನೇದೇ ಶೇಷದೇವರು. ದೇವ್ರು ನೀವು ಹೋಗು ಅಂತ ನಮ್ಮ ಮಾದರಾಜ ಸ್ವಾಮಿಗಳು ಯಾಕೆ ಕಳಿಸಿದ್ದು? ಸಂಪ್ರೇಷಯಂತಿ ಸ್ಮ ನರೇಂದ್ರ ಸ್ವಯಂ ಶಕೀಯಂ ಪುರತ ಪ್ರಯಾಣೆ. ಪ್ರಯಾಣದ ಮುಂಚೆ ಕೆಲವೆಲ್ಲ ಕೊಟ್ಟು ಕಳಿಸ್ತಾರೆ. ಈ ಸ್ವಾಮಿಗಳು ಸ್ಟಾರ್ಟ್ ಬರೋದು. ಮನೆಯೆಲ್ಲ ಒರೆಸಿ ಸಾರಿಸಿ, ಮನೆಯಿಂದ ಫರ್ನಿಚರ್ ಎಲ್ಲ ಹೊರಗಾಕಿ, ಆಮೇಲೆ ಮನೆಯವರು ಹೊರಗಾಕಿ, ಆಮೇಲೆ ಹಾಕ್ತಾರೆ. ಹಾಗೆ ನಮ್ಮ ಸ್ವಾಮಿಯಿಂದ ನೀ ಮೊದಲು ಹೋಗ್ಬೇಕು, ಮುಂದೆ ನೀನವರ ಹಿಂದೆ
ಮಕ್ಕಳು ಕೂತಾಗೆ ತಾಯಿ ಮುಖದಲ್ಲಿ ವರ್ಚಸ್ಸು, ವಿಚಿತ್ರ ವ್ಯಾಪಾರಗಳೆಲ್ಲ ಆಗುತ್ತೆ. ರಾಯರು ಕೂತಾಗ ರಾಯರ ತಾಯಿಗೆ ಗ್ರಂಥ ಬರೀಬೇಕು ಅಂತ ಭಯಕ್ಕೆ 3-4 ಗ್ರಂಥ ಬರೆದ್ರಂತೆ. ಅವರಂದ್ರು ಗ್ರಂಥ ಜನಕಾರರು, ರಾಯರ ರಾಘವೇಂದ್ರ ವಿಜಯಕಾರರು. ಅದು ಅವರ ತಾಯಿ ಬರೆದದ್ದಲ್ಲ, ಒಳಗಿರೋ ರಾಯರೇ ಬರೆದಿದ್ದು. ಯಾಕೆಂದ್ರೆ 50 ಗ್ರಂಥ ಬರೀಬೇಕು, ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಆಗಲಿ ಅಂತ ಆಗಿಂದಾನೇ ಪ್ರಾಕ್ಟೀಸ್ ಮಾಡ್ಬಿಟ್ರು. ಗರ್ಭದಲ್ಲಿದ್ದಾಗೆ ಪ್ರಾಕ್ಟೀಸ್ ಮಾಡೋದು. ಇನ್ನು ದೇವರು ಕೂತಾಗ ಏನು ವರ್ಚಸ್ಸು. ಬ್ರಹ್ಮಾದಿ ದೇವತೆಗಳ ಒಂದು ಗರ್ಭಸ್ತುತಿ ಅಂತ ಮಾಡ್ಯ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ. ಇದು ಕೇಳಿದರೆ ನಮ್ಮ ಗರ್ಭವಾಸವು ಒಂದಲ್ಲ ಒಂದು ದಿವಸ ನಿಲ್ಲುತ್ತದೆ. ದೇವರಿಗೆ ಗರ್ಭದಲ್ಲಿದ್ದರೂ ಗರ್ಭದಲ್ಲಾಗುವ ತೊಂದರೆ ಇಲ್ಲ ಅಂದರೆ ನಮಗೆ ಗರ್ಭದನ್ನೇ ದೂರ ಮಾಡ್ತಾರೆ. ಯಾಕೆ? ಗರ್ಭದಲ್ಲಿದ್ದಾಗ ತೊಂದರೆ ಮ್ಯಾಂಡೇಟ್. ದೇವರಿಗೆ ನಾವೇನು ಉಪಾಸನೆ ಮಾಡ್ತೀವಿ ಅದು ನಮಗೆ ಕೊಡ್ತಾರೆ. ಸ್ವಾಮಿ ಗರ್ಭದಲ್ಲಿದ್ದು ತೊಂದರೆ ಇಲ್ಲ, ಹಾಗಾದ್ರೆ ನಿನಗೆ ತೊಂದರೆ ಇಲ್ಲ. ಗರ್ಭದಲ್ಲಿ ಇರ್ತೀಯಲ್ಲ, ಇಡೋದೇ ಇಲ್ಲ, ಹೋಗಲ್ಲ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಂ ಶರಣಂ ಪ್ರಪನ್ನಾಃ. ಸತ್ಯ ಸತ್ಯ ಅಂತ ಅದಕ್ಕೆಲ್ಲ ಬೇರೆ ಬೇರೆ ಅರ್ಥ ಇದೆ. ಸತ್ಯವ್ರತ ಜ್ಞಾನಾನಂದಾತ್ಮಕವಾದ ದೇಹವುಳ್ಳವನು, ಸತ್ಯಪರ ಪಂಚಭೂತ ವಿಲಕ್ಷಣ 3 ವೇದಗಳಿಂದ ಪ್ರತಿಪಾದ್ಯ, ತ್ರಿಸತ್ಯ ಸತ್ಯಸ್ಯ ಸತ್ಯಂ ಮುಕ್ತಿ ಯೋಗ್ಯರಿಗೆ ಮೋಕ್ಷ ಕೊಡೋನು, ಉತ ಸತ್ಯನೇತ್ರ ಸತ್ಯಭೂತವಾದ ಜಗತ್ತಿನ ನೇತಾರ, ಮತ್ತೆ ಪ್ರಳಯ ಕಾಲದಲ್ಲಿ ಬ್ರಹ್ಮಾಂಡವನ್ನೇ ನುಂಗೋದರಿಂದ ಸತ್ಯಾತ್ಮ. ಈಗಲೂ ದೇವರನ್ನ ಕೊಟ್ಟಾಡಿ ಅವಳಿಗೂ ಸಮಾಧಾನ ಮಾಡಿದ್ರು. ನೀವೇನು ಭಯಪಡಬೇಡ, ನಿನ್ನ ಗರ್ಭದಲ್ಲಿರೋ ಮಗು ಸಾಮಾನ್ಯ ಅಲ್ಲ, ದೇವರೇ ಕೂತಿಯಾನೆ. ತುಂಬಾ 16 ಶ್ಲೋಕ ಇದೆ, ಒಂದೊಂದು ಹೇಳ್ತಾನೆ ಮುಗಿದೋಗುತ್ತೆ ಟೈಮು. ದೇವರು ಬರ್ಬೇಕಲ್ಲ, ಇನ್ನು ಕೆಟ್ಟದಾಗ ಬರದೇನೆ ಇದ್ರೆ ಗತಿ ಇಲ್ಲ. ಆದ ಮೇಲೆ ಸರಿ ಪರಮಾತ್ಮ ಬರ್ತಾನೆ ಅಂತ ಹೇಳಿದ್ರು. ಏನು ಆನಂದವೋ ದೇವರಿಗೆ, ಜೀವನ ದರ್ಶನ ಆಗುತ್ತೆ. ನನ್ನ ಗರ್ಭದಲ್ಲಿ ದೇವರಿದ್ದಾನೆ. ಆಯ್ತಾ ಕೂತಿಯ. ನಿಶೀತೆ ತಮ ಉತ್ಪೋದೆ ಜಾಯಮಾನೆ ಜನಾರ್ದನೆ ದೇವತ್ಯಾಮೇವ ರೂಪಿಣ್ಯಂ ವಿಷ್ಣು ಸರ್ವತ್ಮಹಾತ್ಮಯಃ ಪ್ರಾದುರಾಸೀತ್. ಪ್ರಾದುರ್ಭೂತನಾದ ಅಂತಾನೆ ಭಾಗವತ. ನಿಶೀತೆ ತಮ ಉತ್ಪೋದೆ ಜಾಯಮಾನೆ ಜನಾರ್ದನೆ. ದೇವರು ಅವತಾರ ಮಾಡುವ ಕಾಲದಲ್ಲಿ ಪೂರ್ಣಕರ್ತರು. ಶ್ರಾವಣ ಬಹುಳ ಅಷ್ಟಮಿ ಸುಮಾರು 11:30-12 ಗಂಟೆ. ಅಯಮ ನಮ್ಮ ಸತ್ಯಧರ್ಮದ ಅದನ್ನು ಬಿಡಿಸಬೇಕಾದ್ರೆ ನಿಶೀತೆ ತಮ ಉತ್ಪೂತೆ ಜಾಯಮಾನೆ ಅನ್ನೋ ಕಡೆ ಅಜ ಅಯಮ ಅನೇಜನ ಅಂತ ಬಿಡಿಸೋದು. ಅಜ ಜನರಹಿತನಾದ ಭಗವಂತ, ಅಯಮ ಅಸದೃಶ. ಯಮ ಅಂದ್ರೆ ಸದೃಶ ಅಂತ ಯಮಳವರು ಕರೀತಾರೆ ಒಡಿಜವರಿಗೆ. ಇವನು ಅಯಮ ಅಸದೃಶ. ಅಜ ಅಯಮ ಅನೇಜನ, ಯಾರಿಗೂ ಹೆದರಲ್ಲ. ಮತ್ತು ಹೋಗಿದ್ಯಾಕೆ? ಕಂಸನ ಸಂಹಾರ ಹೀಗೆ ಆಗೋ ಬೇಡ ಅಂತ ಹೋಗಿದ್ದಕ್ಕೆ, ಆ ಭಯದಿಂದ ಅಲ್ಲ ಅಂತ. ಏನು ಅದ್ಭುತವಾದ ದೇವರ ರೂಪ. ತಮದ್ಭುತಂ ಬಾಲಕಮಂಬುಜಕ್ಷಣಂ ಚತುರ್ಭುಜಂ ಶಂಖಗದಾತ್ಯುತಾಯುಧಂ ಶ್ರೀವತ್ಸಲಕ್ಷ್ಮಂಗಲ ಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ಏನು ಮೈ ತುಂಬ ಆಭರಣ ದೇವರಿಗೆ. ದೇವರ ಅನುಗ್ರಹ ಇದ್ದವರೇ ಮೈ ತುಂಬ ಆಭರಣ ಹಾಕ್ತಾರೆ. ಯಾರಾದ್ರೂ ವಾಟ್ಸಾಪ್ ಬರ್ತಿರತ್ತೆ 72 kg ಯಾವ ಇದು ಹಾರ ಕಿರೀಟ ಎಲ್ಲ ಹಾಕೊಂಡು ಕುಸಿದು ಹೋದಂತ ಮಹಿಳೆ ಅಂತ ತೋರಿಸಿದ್ದಪ್ಪ. 72 kg ಬಂಗಾರ ಆದ್ರೂ ಕರ್ಣ ಆಗಲ್ಲ, 72 kg ಕರಿಬೇಕಲ್ರಿ. ಹಾಗಾಗಿ ಸರ್ವೋತ್ತಮನಾದ ದೇವರು ಇಷ್ಟೆಲ್ಲ ಹಾಕೊಂಡ ಬರೋ ಕಾಲಕ್ಕೆ ಆ ದೇವರು ನೋಡಿ ಆನಂದ ಆಯ್ತು. ಬಂದದ್ದೊಂದು ಚಂದ ಸಾರದೆ ನೀಲಮಾಣಿಕ್ಯದ ಪುತ್ಥಳಿಯ ನವರತ್ನದ ಹೊಳಪು ಆ ಮಹಾಲಕ್ಷ್ಮಿ ಮಾಡಿದ ಪುಣ್ಯನಿಧಿಯ ವಿಜಯ ವಿಠಲರೇಯನ ನೋಡಿದರುವಾಗ ಕೊಂಡಾಡಿದರುವಾಗ. ವಿಜಯ ವಿಠಲರೇಯನ ಕೊಂಡಾಡಿದರು ಆಗ. ಅಪ್ಪ ಅಮ್ಮ ಇಬ್ಬರು ಕೊಂಡಾಡ್ತಾರೆ. ಸ್ವಾಮಿ ನೀನು ನನ್ನ ಮಗ ಅಲ್ಲ, ನೀನು ಅವತಾರ ಪುರುಷ, ನಮ್ಮನೆ ವಿಧಿ ತೋರಿಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತಿ ಪರ ಕೇವಲಾನುಭವಾನಂದ ಸ್ವರೂಪ ಜ್ಞಾನಾನಂದಾತ್ಮಕವಾದ ದೇಹ. ಅವಳು ಸ್ತೋತ್ರ ಮಾಡು. ನಮ್ಮ ದೇವರು ಬಂದ ಹೀಗೆ ಯಾಕೆ? ನಾವು ದೇವರು ಒಂದು ಹೊಡ್ಕೋತೀರಿ ಅಲ್ಲ ಅನ್ಲಿಕ್ಕೆ. ಸಾಮಾನ್ಯವಾಗಿ ಎಲ್ಲ ಸಿದ್ಧಾಂತಗಳು ಅರ್ಥವ ದೇವರಾಗ್ಬೋದು. ಏನ್ ಬಗ್ಗೆ ನಿಂತಾರ ಸ್ಟೇಟ್ಮೆಂಟೇ ತಪ್ಪು. ಮಾನವನಿಂದ ದೆವ್ವವಾಗುವ ಬಗೆ ಅಂದ್ರೆ ಅಡ್ಡಿ ಇಲ್ಲ. ದೇವ ಏನಾಗ್ತಾರೆ ವಿಕಾರ ಇರುತ್ತಾರೆ. ಏಕೆ ಸರಸ್ವತಿಯಲ್ಲಿ ಒಂದು ಲಾಜಿಕ್ ಅನ್ನ ಬಳಸ್ತಾರೆ. ಮೋಕ್ಷದಲ್ಲಿ
ದೇವರು ಜೀವ ಒಂದಾಗೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಜಯತೀರ್ಥರಂದ್ರು ಎಲ್ಲರಿಗೂ ಮೋಕ್ಷ ಕೊಡೋದೇ ಗ್ಯಾರಂಟಿ ಅಂತ. ಒಂದು ವೇಳೆ ಎಲ್ಲರೂ ದೇವರು ಸಮ ಆಗೋದಿದ್ರೆ ದೇವರು ಯಾರಿಗೂ ಮೋಕ್ಷ ಕೊಡ್ತಾನೇ ಇರಲಿಲ್ಲ. ಬಿದ್ದಿರ್ರಿ ಅಂತ ಸಂಸಾರದಲ್ಲಿ ಇಟ್ಟಿರೋರು. ಈಗ ಬಾಸ್ ಆದೋ ನನ್ನ ಲೆವೆಲ್ಗೆ ಬರ್ತಾನೆ ಅಂದ್ರೆ ಯಾಕೆ ಪ್ರಮೋಟ್ ಮಾಡ್ತೀವಿ? ನಾವು ರಿಟೈರ್ ಆಗೋದಿನ ಪ್ರಮೋಟ್ ಮಾಡಿ ಹೋಗ್ತೀವಿ. ಎಂದೂ ಜೀವನೇ ಅವನ ದಾಸನೇ, ಇವನು ಈಶನೇ. ಈಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ತೋರಿಸ್ಬೇಕಲ್ಲ, ಅಂದ್ರೆ ಹಾಕೊಂಡ್ಬರ್ಬೇಕಾದ್ರೆ 50 kg ಬಂಗಾರ ಒರಿಜಿನಲ್. ಕೇಳ, ನೀನು ಅಮ್ಮ ಬರ್ಬೇಕಂದ್ರೆ ಹೇಗೆ ಬಂದ್ರಿ? ಅಮ್ಮನ ಕೇಳ. ಅಮ್ಮ ನಾ ಬಂದಾಗ ಹಾಕೊಂಡ್ಬಂದ ಕಿರೀಟ ಕೊಡ, ಬಾಯಿ ಮುಚ್ಚ. ಕಿರೀಟ ಏನು ಕಿರೀಟ? ನೀವು ಹುಡುಗ ಬೌದ್ಧಾದ್ರೆ ನಾನು ಚತಿ ಎಲ್ಲರಿಗೂ ಅಡ್ಡ ಇರುತ್ತೆ. ಏನೇ ಆ ಕಿರೀಟ ಹಾಕೊಂಡ್ಬಿಟ್ರೆ ಆ ಗರ್ಭಿಣಿ ಗತಿ ಏನ್ರಿ? ಈ ಕಡೆ ಚಕ್ರ, ಈ ಕಡೆ ಶಂಖ, ಆ ಕಡೆ ಕಿರೀಟ, ಅಡಿಯೋಳ ಗತಿ ಏನು ಇಲ್ಲ. ದೇವರು ಆದ್ದರಿಂದ ಬಂದ ಚೆನ್ನಾಗಿ ಸ್ತೋತ್ರ ಮಾಡಿದ್ರ ಆ ಮಗು ಭಗವ ಪ್ರಾಕೃತ ಶಿಷ್ಯರು ಪುಟಾಚಿ ಕೂಸ ಸ್ತೋತ್ರ ಮಾಡಿದ್ಮೇಲೆ ನನ್ನ ಕರ್ನಾಟಕ ಆಯ್ತು. ಯಮುನೆ ತುಂಬಿ ಹರಿತಾಳ. ಈಗೆಲ್ಲ ನದಿಗಳು ಹರಿತಾ ಇದೆ ವರ್ಷ ಕಾಲ. ಅಂದ್ರೆ ಇವ್ರು ಬಂದು ಕೊಳ್ಳೆ ದಾರಿ ಬಿಟ್ಟಿದ್ದು ತಲೆ ಮೇಲೆ ಯಾರಿದ ನೋಡ್ರಿ. ಅದು ನೀವೇ ಕೃಷ್ಣ ಇದ್ದನ ಕರಸ್ಥ ದೇವಸ್ಯ ಕುತೋಂತರಾಯ. ಕೈಯಲ್ಲೇ ದೇವರಿದ್ದವ್ರಿಗೆ ಎಲ್ಲಿ ಅಡ್ಡಿ ಆದಂಗ ಒಂದು ಸಂದೇಶ ಮಾಡಿದರೆ, ಎಲ್ಲರಿಗೆ ಪೂಜೆ ಮಾಡಿದರೆ ಹೆಚ್ಚು ಅಂತ ಹೇಳ್ತಾ ಅನಂತ ಬಿಟ್ಟು ಸನ್ನಿಧವು ಸೈನ್ಯಕ ಕ್ಷೇತ್ರಗಳ ತಿರುಪತಿಯೋ ಉಡುಪಿಯೋ ಅಲ್ಲಿ ಪೂಜೆ ಮಾಡಿದ್ರೆ ಅನಂತ ಸನ್ನಿಧಾನ ವಿಶೇಷ ಇರುತ್ತೆ. ಅದು ದೇವರ ಪೆಟ್ಟಿಗೆ ತುಂಬಾ ದೊಡ್ಡ ತಗೊಂಡು ಹೋಗಬೇಡ. ಅಲ್ಲಿ ದೇವರ ಪೆಟ್ಟಿಗೆ ಕದ್ದು ಬಿಟ್ರೆ ಅಲ್ಲ, ನೀನು ಹಾಗಾದ್ರೆ ಈ ಬಟ್ಟೆ ಬರೆಯಲ್ಲ ಬಿಟ್ಟು ಹೋಗ್ತೀಯಾ? ಯಾರನ್ನ ಕದ್ದು ಬಿಟ್ರೆ ಅಂದ್ರೆ ಹೊಸಗೆ ಆದಾಗ ಹಾಗೆ ಆಯ್ತು. ನನ್ನ ಪಂಚೆ ಯಾರು ನಾ ಇನ್ಯಾರೋ ಪಂಚೆ ತಗೊಂಡೆ ಅದೇ ಈಗೂ ಇರ್ತಾರೆ. ದಿಕ್ಕಿದ್ದೆಲ್ಲವೂ ನಾವು ಚೆನ್ನಾಗಿ ತಗೊಂಡು ಹೋಗ್ತೇವೆ. ದೇವರ ಪೆಟ್ಟಿಗೆ ಒಂದು ಬಿಟ್ಟು ಹೋಗ್ತೇವೆ. ಎಷ್ಟೋ ಅನರ್ಥಗಳು ಆಗೋದು ಅವಾಯ್ಡ್ ಆಗುತ್ತೆ. ನಿನ್ನಿಂದ ಇಡೀ ಬಸ್ ಉಳಿದು ಉಳಿಯುತ್ತೆ. ಸ್ವಾಮಿಯಲ್ಲಿ ಕೂತಿದ್ದಾನೆ. ನಾವು ವಿಶ್ವಾಸ ಮಾಡೋಣಪ್ಪ. ನಾವು ಜಗತ್ತಿಗೆ ಹೇಳೋದೇನು ಬೇಡ. ವಂಶೋದ್ಭವ ಸುರ ಸಂಸೇವಿತ ಪದ ರಾಮ ಹರೇ ಕಂಸಾದ್ಯ ಸುರರ ಧ್ವಂಸ ವಂಶೋದ್ಭವ ಶ್ರೀ ಕೃಷ್ಣ ಹರೇ ಜಯ ಜಯ ರಾಮ ಹರೇ ಜಯ ಜಯ ಕೃಷ್ಣ ಹರೇ. ತಲೆ ಮೇಲೆ ಕೃಷ್ಣನನ್ನು ಹೊತ್ತಿಕೊಂಡು ಬಂದು ದಾರಿ ಬಿಡ್ತಾನೆ. ತಲೆ ಒಳಗೆ ಭಗವಂತನ ಮಹಿಮೆ ಇಟ್ಕೊಳ್ರಿ, ಸಂಸಾರದ ಸಮಸ್ಯೆ ಹೀಗೆ ದಾರಿ ಬಿಡುತ್ತೆ ಅಂತ ವಾದಗಳಿದಂಥದ್ದು. ಮಗು ಬಂದ, ಮತ್ತೆ ಏನೋ ನಾಲ್ಕಾಯ್ತು. ಕಂಸನು ಬಂದ, ದುರ್ಗಮ್ಮನ ಹಾರಿ ಹೋದ್ರು. ಆಮೇಲೆ ಇನ್ನು ನೋಡ್ತಾ ಬೆಳಗ್ಗೆ ಏನು ಆನಂದವೋ ದೇವರು ಗೊತ್ತಿಲ್ಲ. ಮುಂದೆಲ್ಲ ಆನಂದ ಪಟ್ಟು ಎಲ್ಲ ಗೋಪಿಕಾಸ್ತ್ರೀಯರು ಬಂದು ಹಾಲು ಮೊಸರು ಅದನ್ನು ಎರಚಿಕೊಂಡು ದೇವರು ನಮಗೆ ಮಾಡಲಿ ಅಂತ ಇದೆಲ್ಲ ಮಾಡಿದರು. ಇದಾದ ಮೇಲೆ ನಾಮಕರಣ ಮಾಡ್ಬೇಕು. ಗರ್ಗಾಚಾರ್ಯರು ಬಂದು ಕೃಷ್ಣ ಅಂತ ಯಾಕೆ ಅಂತ ಪ್ರಾರ್ಥನೆ ಮಾಡಿದ್ರು. ನಮ್ಮಪ್ಪ ನೀನು ನಮ್ಮ ಮನೆಗೆ ಪುಟ್ಟು ಕೂಸಾಗಿ ಆಟ ಆಡಬೇಕು. ನಿಮ್ಮ ಮಕ್ಕಳು ಚೇಷ್ಟೆ ಮಾಡಿ ಆ ತಂದೆ ತಾಯಿಗೆ ಕೃಷ್ಣನೇ ಅವತಾರ ಮಾಡಲಿ ಅಲ್ರಿ. ಏನು ಮಾಡಲ್ಲ. ಅದು ಮಾಡೋದೆಲ್ಲ ಅರ್ಧಂಬರ್ಧ ಕೆಲಸ. ಹಾಲು ನೋಡಿ ಇನ್ನೇನೋ ಹಾಲು ಚಂದಿದೆ ಕೃಷ್ಣ. ಅವರು ಕೃಷ್ಣ ಅನ್ನೋದಕ್ಕಿಂತ ಇವು ದೇವಕ್ಕೆ ಆಗ್ತಾರಲ್ಲ, ಅದಕ್ಕೆ ಹಾಗಾಗಿ ಮಾಡೋದು ಅಪಾರ ಚೇಷ್ಟೆ. ಊರವ್ರ ಮನೆಗೆಲ್ಲ ಹೋಗೋದು ಎಷ್ಟೊಂದು ಸಾಕಾಗೋಯ್ತು. ದಿನಾ ಬಯಸ್ಕೊಂಡು ಊರವರೆಲ್ಲ ಬೈದ್ರೆ ಅದು ಮಕ್ಕಳನ್ನು ಬೈದ್ರೆ ಬೇಜಾರಾಗುತ್ತೆ. ಬಂದು ನಿಮ್ಮ ಮಗ ಸರಿ ಇಲ್ಲ ಹಾಗೆ ಯಾರಿಗೆ ಆಗ ತಾಯಿ ಮುಂದೆ ಬಂದು ನಿಮ್ಮ ಮಗ ಸರಿ ಬಾಯಿ ಮುಚ್ಚಿರಿ ಯಾವ ಮಕ್ಕಳು ನಿಮ್ಗೆ ಬೈಬೇಕು ಅಂತ ಮತ್ತೆ ಮಾಡ್ಬೇಕಾ ಬೈಬೇಕು. ಅವರೇ ಮಾಡಿದ್ರೆ ಅವ್ರದೇ ಜೀನ್ಸ್ ಇದು ಅಂತ ಹೇಳಿ ನಮ್ಮ ಅವ್ರು ಬೈಬೇಡ್ರಿ. ಪುರಂದರದಾಸರು ಇದನ್ನ ಮತ್ತೆ ಡ್ರೆಸ್ ಸಣ್ಣ ರೋಮಾಲು ಕಟ್ಟಿ ಚುಂಗ ಬಿಟ್ಟು ಪಣಗೆ ಬಣ್ಣಿಸಿ ಏನು ಪುಣ್ಯ ಆ ದೇವರಿಗೆ ಮಾಡಿದ ಅಲಂಕಾರವನ್ನ ಕಂಡು ಬೈದ. ಕೂದಲೆಲ್ಲ ಸೇರಿಸಿ ಟೇಪ್ ಕಟ್ಟೋಳ. ಸಣ್ಣ ರುಮಾಲು ಕಟ್ಟಿ ಚುಂಗ ಬಿಟ್ಟು ಪಣಗೆ ಒಂದು ತಿಲಕ ಇಡೋದು. ಬಣ್ಣಿಸಿ ಕಸ್ತೂರಿ ತಿಲಕವನಿಟ್ಟು ಚಿನ್ನಿ ಕೊಂಡು ಬುಗುರಿ ಕೈಯಲ್ಲಿಟ್ಟು ಹೊಸ ಬೆಣ್ಣೆಯ ಮೆಲು ಎಂದು ಕಳುಹಿ ಅವರಿದ್ದು ಅವ್ರ ಮನೆಗೆ ಹೋದ ಅಂತ. ನೀವು ಹಾಲು ಮೊಸರು ಬೆಣ್ಣೆ ತಿಂದ, ಅವ್ರ ಮನೆ ತಿಂದಿಲ್ಲ. ಮತ್ತೆ ಯಾರು ನಮ್ಮ ಮನೆ ನಾಟಿದ್ದೆ ಈಶಾವಾಸ್ಯ ನಾನೇ ಕೊಟ್ಟಿದ್ದು. ಸರಿ, ಮತ್ತೆ ನಿನ್ ಮೇಲೆ ಯಾಕೆ ಹೇಳ್ತಾರೆ? ಅವ್ರ ಮನೆ ನನ್ನ ವಯಸ್ಸಲ್ಲಿ ಅವ್ರ ಮಗು ಇದೆ ಅಂತ ಮೊದ್ದು ನಾ ಚೂಟಿ ಎಲ್ಲ ಅದು ಕೊಟ್ಟೆ ಅವರಿಗೆ ಅಂತ ಹೇಳಿ ಏನೇ ಮಾಡೋದು. ವತ್ಸ ಮುಂಜನ್ ಕೊದಿದ ಸಮಯ ಕ್ರೋಶ ಸಂಜ
ಮರ್ಕಾನ್ ಭೋಕ್ಷನ್ ಮಂಡಂಭೇರತ್ತಿ ದ್ರವ್ಯಾಲಾಭೆ ಸುಭುಷಕು ಬಿಸೋ ಯಾತ್ರಿ ಭಕ್ತೋಷ್ಯತೋಗ. ಹಾಗಾದ್ರೆ ನಿನ್ನ ಮಗ ಮಾಡೋದು ಹೇಳ್ತಿರ್ತೀವಿ, ಕರು ಎಲ್ಲ ಬಿಚ್ಚಿ ಓಡೋಟ ನಮ್ಮನೆಲ್ಲ 500-600 ಕರುಲೆ ಕಟ್ಕೊಂಡ್ಬಂದ್ರೆ ಸಾಕಾಗ. ಅಲ್ಲಿ 500 ಕರು ಬಿಚ್ಚಲಿಕ್ಕೆ ಸಾಯಂಕಾಲವರೆಗೂ ಬೇಕು. ಮಾಯ ಮಂತ್ರ ಕಲ್ತಿಯಾನೆ ಈ ಬಂದು ಈಗಂತ ನಾನು ಪಟ್ಟಂತೆಲ್ಲ ಬಿಚ್ಕೊಂಡು ಓಡೋಟ. ನಮ್ಮ ಮನೆಯವರು ಪ್ರಿಯ ಮೂತಿ ಓಡಿಸ್ಕೊಂಡು ಒದ್ದಾಡ್ತಾ ಇರ್ತೀವಿ. ಭವಮಾನ ಹೇಳಂದ್ರೆ ಮಾಯ ಆಗ್ತಾ ಪ್ರಾಣದೇವರ ಸನ್ನಿವೇಶ ಆವೇಶ ಅಲ್ಲ, ಇದು ಪ್ರಾಣದೇವರು ಹೋಗೋ ಸನ್ನಿವೇಶವೇ ಇದು. ವತ್ಸ ಮುಂಚನ್ ಕ್ವಚಿತ್ ಅಸಮಯ 15 ಸ್ವಾಮಿಗಳದ್ದು ಹೃದಯ ಕಿಚ್ಚಿದ್ದು. ಇದೇ ತರ ನಿಮ್ಮ ಸಂಸಾರದ ಬಂಧನವನ್ನು ಬಿಡುಗಡೆ ಮಾಡೋ ನಾನೇ ಅಂತ ಸ್ಯಾಂಪಲ್ ಅಲ್ವಾ. ಅದನ್ನ ಬಿಚ್ಚಿ ಅಮ್ಮನ ಹತ್ತಿರ ಹಾಲಿಗೆ ಕಳಿಸದೆ ನನ್ನನ್ನು ನಂಬಿ ಅದರ ಅಮ್ಮ ನನಗೆ ಕ್ಷೀರಾಭಿಷೇಕ ಮಾಡಿದ್ದಕ್ಕೆ ಆ ಋಣವನ್ನು ನಾನು ತೀರಿಸಿದೆ. ನೀವು ನನಗೆ ಒಂದಿಷ್ಟು ಅಭಿಷೇಕ ಮಾಡ್ರಿ, ನಿಮ್ಮನ್ನು ಸಂಸಾರಕ್ಕೆ ತರಲ್ಲ ಅಂತ ದೇವರು ಕೊಟ್ಟ ಸಂದೇಶ ಅಂತ. ರೋಷ ಸಂಜೆ ಆದ್ರೆ ನೀವೇ ಬೈರಿ, ಬೈಯೋಕೆ ಬಿಡಲ್ಲ. ಅವನು ಬಾಯಿ ಎತ್ತುತ್ತೇವೆ ಮುಚ್ಚಕ್ಕಾಗಲ್ಲ. ಇನ್ನೊಂದೇ ಅನಿಸ್ತಾ ಇನ್ನೂ ಮುಗಿಯುವುದಾಗತ್ರಿ ನಮ್ಮ ಮನೆ ಹಾಲು ಬಂದಿರುತ್ತೆ. ನಮ್ಗೆ ಗೊತ್ತು ನಿಮ್ಗೆ ಎದ್ದು ಓಡ್ಲಿಕ್ಕೆ ಯಾವ್ದು ರಾಯರಲ್ಲಿ ಯಾವ್ದು ಶಕ್ತಿ, ವೈದ್ಯಕೀಯ ಫೀಲ್ಡ್ ಬೇಕಾ, ಇಂಜಿನಿಯರಿಂಗ್ ಫೀಲ್ಡ್ ಬೇಕಾ, ಯಾವುದು ಮಿರಾ ಕೆಲಸ ಎಲ್ಲ ಮಾಡ್ತಾರೆ. ಪರಮಾತ್ಮನ ಅನುಗ್ರಹ ಇದ್ದ ರಾಯರಿಗೆ ಇಷ್ಟ ಯೋಗ್ಯತೆ ಇದೆ, ಅವ್ರಿಗೆ ಕೇಳೋದು. ನಿನ್ನ ಮಗನ ಸಿಗದೇ ಇರೋದಿಲ್ಲ ಇಲ್ಲ ನೋಡು. ನಾವು ಬೆಣ್ಣೆಯನ್ನು ಮೇಲೆ ಕಟ್ತೇವೆ. ನಿನ್ನ ಮಗ ಬಂದಾಗ 50 ಜನ ಕರ್ಕೊಂಡು ಬಂದು ಒಬ್ಬ ಮೇಲೊಬ್ಬ ಆಗಿರ್ತಾರೆ. ನಮ್ಮನೇನು ಹಾಲು ಮೊಸರು ಬೆಣ್ಣೆ ಇದೆ, ನಿಮ್ಮ ಮನೇಲಿ ಬೇಕಾಗಿಲ್ಲ ಅಂತ ಹೇಳಿ ಕೈ ಮಾತ್ರ JCB ತರ ಅಡುಗೆ ಮನೆಗೆ ಹೋಗಿ ನೆನ್ತಿರ್ತಾರೆ. ಹಸ್ತಾಗ್ರಾಕ್ಯೋ ವಿಧೇ ರಚಯತೆ ಈಗೆಲ್ಲ ಮಾಡ್ತಾರೆ. ಅದಕ್ಕೆ ಅಂದ್ರು ಇಲ್ಲೆಲ್ಲ ಗಾಡಿ ಹೇಳೋದು. ಅವತ್ತಿನ ಕಾಲದಲ್ಲಿ ಇಶ್ಯೂ ಅಂದ್ರೆ ಅದೇ ಎಲ್ಲ ಹಾಡಿ ಹೋಗೋರು. ಏನು ಮುದ್ದಾಗಿ ಚೇಷ್ಟೆ ಮಾಡ್ತಾರೆ ಕೂಸು. ನಮ್ಮ ಯಜಮಾನ್ರು ಹೇಳಿದೆ, ಈ ಸರಿ ಸಮ್ಮರ್ ಕ್ಯಾಂಪ್ ಅಲ್ಲಿ ಒಂದು ಸಣ್ಣ ಕಳಸರ ಅನ್ನು ಕರ್ಕೊಂಡು ಬರಲೇಬೇಕು. ಹೋದಾಗೆಲ್ಲ ಮಚ್ಚೆ ಕರ್ಕೊಂಡು ಬರ್ತೀವಿ. ಎದುರು ಮನೆ ನೋಡ್ರಿ ಹೋದಾಗೆಲ್ಲ ಹೊಸ ಮಚ್ಚೆ ಹುಡ್ಕೊಂಡ್ ಬರ್ತಾರೆ. ಇವ್ರು ಬಿಚ್ಚಿದ್ದೆ ಅವ್ರು ಹುಡ್ಕೊಂಡ್ ಬಿಡೋದು. ಇವ್ರು ಮರವು ಅವ್ರಿಗೆ ಜಾಣ್ತಾರ ಅಂತ. ನೀವು ಉಟ್ಕೊಂಡೇ ಬಂದಿಲ್ವೇ ಕಾಣಿಸೋದ್ರಿ ಅಂತ ಹೇಳಿ ನಿನ್ನ ಮಗ ಹೀಗೆ ಮಾಡ್ತಾನೆ. ಹೌದು, ಹೊಡೋರು ಯಾಕೆ ಮಾಧವ ಸ್ವಾಮಿಗಳಂತ VIP ದೊಡ್ಡವ್ರು ಏನ್ ಮಾಡಿದ್ರೆ ಚಂದ. ಲಕ್ಷ್ಮೀ ಕಟಾಕ್ಷ ಇದ್ದವರೇ ಚಂದ. ನಮ್ಮ ದೇವರು VIP ನಮ್ಮ ವ್ಯಾಸರಾಜರಂತೂ ನೀವು ಅಂದ್ರೆ ಪಾಪಗಳಿಗಲ್ಲ ಹೇ ಗೋಪಿ ಜನಜಾರನಾದರಿಗಲ್ಲ ಮಾವನ್ನ ಕೊಂದವನಾದರೆ ಸಾರದೆ ಪ್ರತಿದಿವಸ ಮಾಡಿದ ಪಾಪಗಳಿಗಲ್ಲ ಪತಿತ ಪಾವನೆಂದರೆ ಸಾರದೆ ಇಂತಿಪ್ಪ ಮಹಿಳೆಗಳೆಂದನಾದನು ಒಮ್ಮೆ ಸಂತತದಿ ನೆನೆ ಸಲಹುವ ನಮ್ಮ ಸಂತತದಿ ನೆನೆ ಸಲಹುವ ನಮ್ಮ ಶ್ರೀಕೃಷ್ಣ ಶ್ರೀಕೃಷ್ಣ. ಹೆಸರಾಗದಂತ ಚೋರ ಜಾರ ಅಂದ್ರೆ ಅನಾನುಸಂಧಾನ ಇರುತ್ತಪ್ಪ. ಹೊಸದಾಗಿ ನಮ್ಮ ಪಾಪವನ್ನ ಕದೀತಾನೆ ನವನೀತ ಚೋರ. ಅಥವಾ ಮನಸ್ಸು ಬೆಣ್ಣೆಯಂತೆ ಮೃದುವಾದರೆ ಅವರ ಮನೆಯಲ್ಲೇ ಮನಸ್ಸಿನಲ್ಲಿ ಬಂದು ಇರ್ತಾನೆ. ನನ್ನ ಹೃದಯ ಕದ್ದ ಅಂತೆಲ್ಲ ಅಂತಿರ್ತಾರೆ. ನೀ ಯಾಕೆ ಅವ್ನು ಒಪ್ಕೊಂಡೆ? ನನ್ನ ಹೃದಯ ಮನೆ ಅಂತ. ಮತ್ತೆ ಯಾಕೆ ಬೆಣ್ಣೆ ತಗೋತಾ ಇದೆ? ನಿಮ್ಮಂತ ಮನೆ ಬೆಣ್ಣೆ ಇರಬಾರ್ದು ಅದಕ್ಕೆ ಅಂತ. ಯಾಕಪ್ಪ? ಕಠಿಣ ಹೃದಯ ಇರೋ ಮನೆ ಬೆಣ್ಣೆ ಇರಬಾರ್ದು ಅದಕ್ಕೆ ಅಂತ. ಹುಚ್ಚು ಬಾಯಿ. ನಿನ್ನ ಮಾಡೋದಕ್ಕಿಂತ ಕಠಿಣನ ನಿಮ್ಮಮ್ಮ ಎಲ್ಲೋ ಗಾಡಿ ಮನಸ್ಸು ಹೋಗಿದ್ರೆ ಗಾಡಿ ಬಂದ್ರೆ ಗಾಡಿಗೆ ಪುಡಿ ಪುಡಿ ಮಾಡಿದೆ 2 ತಿಂಗಳೇನು ಅಂತ ಗಟ್ಟಿ ಕಾಲು ನಿಂತು ನಿನ್ನ ಕಾಲಕ್ಕಿಂತ ಏನಲ್ಲ ಅಂದು. ಆಂಟಿ ನನ್ನ ಕಾಲು ಮೆತ್ತಗೆ ಇತ್ತಂತೆ, ಒಂದ್ ಯಾವಾಗ ಗಟ್ಟಿ ಆಯ್ತು. ನಾನು ಮುದ್ದಾಡ್ತೀನಿ ನಿಮ್ಮ ಮನೆ ಕರ್ಕೊಂಡ್ ಬಂದು ನಿಮ್ ಎದೆ ಮೇಲೆ ನಿಲ್ಲಿಸ್ಕೊಂಡ್ರಿ, ಆ ಗಟ್ಟಿತನ ನಂಗೂ ಟ್ರಾನ್ಸ್ಫರ್ ಆಯ್ತಂತೆ ಅಂತ. ನೀವು ಕುಂದ ಸದನಕ್ಕೆ ಬಂದ ದದಿಯ ಮೀಸಲು ಬೆಣ್ಣೆ ತಿಂದ. ನಿಜವಾಗ್ಲೂ ಬರ್ಬೇಕ್ರಿ. ಮುದದಿ
ದ್ರೌಪದಿ ಮುಕುಂದ ಸದನಕ್ಕೆ ಬಂದ. ಈ ಮನೆಗೆ ಬರ್ಬೇಕಂತ ದಧಿಯ ಬೆಣ್ಣೆ ಮೀಸಲು ತಿಂದ ಕರಿಬೇಕಂತ ನಿಂತರೆ ತಂಗನಿಯವರು ಮನಸ್ಸು ಮೃದುವಾಗಿದ್ರೆ ಅವನು ಬರ್ತಾನೆ ಅಂತ ಹೇಳಿ ದಾಸ ಅಂತಾರೆ. ಅಪಾರವಾದ ಭಗವಂತನ ಲೀಲೆಗಳು. ಸರಿ, ಅದು ಕೆಲಸ ಮಾಡೋಣ. ಹಾಲು ಮೊಸರು ಬೆಣ್ಣೆ ಎಲ್ಲ ಕೇಳಿಲ್ಲ, ಕಾಸು ಇಟ್ಬಿಡು. ಹುಡುಗನ ನಾಲಿಗೆ ಸುಟ್ಟಿ ನನ್ನ ಬಾರ ಮನೆ ಬಂದ್ರು ಅವನು ಏನು ತಿನ್ನಬಾರ ಕುಡಿಬಾರ. ಅದು ಟ್ರೈ ಮಾಡಿದ್ವಿ. ತಾಯಿ ಏನ್ ಮಾಡ್ದ, ಘಟ ಘಟ ಎಲ್ಲ ಕುಡಿದು ಕೂತ್ಬಿಟ್ಟ. 300 ಲೀಟರ್ ಹಾಲು ಕುದೀತಾ ಇರೋದು ಕುಡಿದು ಕೂತ ಊರಲ್ಲಿ ನಿಂತು ಬಿಟ್ಟು. ಇದೇನು ಬಾಯು ಬೊಂಬಾಯು ಗಂಟೆ ಅವ್ರ ಕೈ ಮೇಲೆ ಇಟ್ಟ. ಕೈಯೆಲ್ಲ ಸುಟ್ಟು ಭಸ್ಮ ಕೆಳಗಾಗಬಾರ್ದು. ಹಂಡೆ ಆ ತವ್ರ ಮನೆ ಹಂಡೆ ಇದ್ದದು. ಅವ್ರ ಅಮ್ಮ ಇದ್ದಾಗೆ ಇತ್ತು ಅಂತ ಹೇಳಿ ನಮ್ಮಮ್ಮ ಹಂಡೆ ಇದ್ದಾವೇ ಇದ್ದವು. ತುಂಬಾ ಬಿಸಿಯಾದದ್ದು ಕುಡಿತಾನೆ. ಆ ನಾಲ್ಗೆ ಏನು ಫೈರ್ ಪ್ರೂಫ್ ಆದ್ರು. ನಿಬಂಧತಾಪಂ ಲಭತೆ ಜನಾತಿ ಕಿಮಸ್ಯ ವಕ್ರೆ ಜಲರಾಶಿ ರಾಸ್ತೆ. ಸಮುದ್ರ ಇದೆಯಾ? ಹೌದು. ಈ ನಾನು ಮಾಡಿ ಆಮೇಲೆ ಈ ಊರು ಬೇಡ, ಪಕ್ಕದ ಊರು ಬಂದ ವೃಂದಾವನ. ಆಚಾರ್ಯರೊಂದು ನಿರ್ಣಯ ಕೊಟ್ಟು, ಕೃಷ್ಣ ಕಳ್ಳತನ ಮಾಡಿದ್ದು ಯಾಕೆ ಅಂದ್ರೆ ಅವನ ಹೊಟ್ಟೆಗಾಗಿಲ್ಲ. ಯಾರ ಮನೆಗೆ ಬಂದಾಗ ಅವರು ಭಕ್ತಿಯಿಂದ ನಮಸ್ಕಾರ ಮಾಡೋದು, ಅವ್ರು ಉದ್ಧಾರ ಮಾಡಲಿಕ್ಕೆ. ಅಕ್ರಧ್ಯನಾಂ ಕೇಶವೋ ಅನುಗ್ರಹಾಯ ಶುಭಂ ಸ್ವಯೋಗ್ಯಾಧಿಕಂ ನಿಹಂತು ಮಾಡ್ಬಿಟ್ರು ಆಚಾರ್ಯ. ಜಾಸ್ತಿ ಪುಣ್ಯ ಮಾಡಿದರೆ ಬೊಯ್ಯೋ ಬುದ್ಧಿ ಕೊಡೋದು. ಪುಣ್ಯನೂ ಹೋಗೋದು, ಬೆಣ್ಣೆನೂ ಹೋಗೋದು. ಕಡಿಮೆ ಪುಣ್ಯ ಮಾಡಿದವರಿಗೆ ನಮ್ಮಪ್ಪ ಹಿಂದೆ ಬಂದ್ರೆ ಯಮುನೆಯಲ್ಲಿ ಹಾವು, ಆ ಹಾವು ವಿಷ ಬಿಡೋದು, ಎಲ್ಲ ಗಾಳಿ ಕುಡಿದಿದ್ದವರು. ಕೃಷ್ಣ ದಯಮಾಡಿ ಉದ್ಧಾರ ಮಾಡ್ಬೇಕು. ಸರಿ, ನೀವು ಬಲರಾಮ್ ಹೇಳ್ಬೇಡ್ರಿ, ಅವನು ಹಾವು ಇದು ಹಾವು ಜಾತಿ ಮೇಲೆ ಪ್ರೀತಿ ಇರುತ್ತೆ. ಒದ್ಬಿಟ್ಟು ಆಮೇಲೆ ಫೋನ್ ಮಾಡೋಣ, ನಿಮ್ಮ ಫ್ರೆಂಡ್ ಹತ್ರ ಯಾರು ವೆರಿ ಸಾರಿ ಅಂತ. ಸರಿ, ಕೃಷ್ಣ ಬಂದ, ಜೀಗದ ಹಾವು ಮೇಲೆ ಬಂತು. ಅದ್ರ ಮೇಲೆ ಅದ್ಭುತವಾದ ನರ್ತನ ಮಾಡಬೇಕು ಅನ್ಕೊಂಡ. ಎಲ್ಲಾ ದೇವತೆಗಳು ಭಾಗ್ಯ ದೇವರ ನರ್ತನ ನೋಡೋದು. ನಮ್ಮ ನಿಮ್ಮ ಮಕ್ಕಳು ಸ್ಕೂಲ್ ಡೇ ಒಂದು ಗ್ರೂಪ್ ಡ್ಯಾನ್ಸ್ ಮಾಡೋದ್ರಲ್ಲಿ ಎಷ್ಟಾನದು ವಾಟ್ಸಾಪ್ ಫೇಸ್ಬುಕ್ ಎಲ್ಲ ಕಡೆ ಹಾಕಿ ಮಗು ಕಾಣಲೇ ಇಲ್ವೇ ಅಂತ ಅದು ಬಚ್ಚಿಟ್ಕೊಂಡಿತ್ತು. ಅದೇ ಆ ಡ್ಯಾನ್ಸ್ ಅಲ್ಲ, ಅದು ರೋಲ್ ಅದ್ರ ಮಕ್ಕ ಬಚ್ಚಿಟ್ಕೊಂಬ ಡ್ಯಾನ್ಸ್ ಬೇಗ ಇವತ್ತಿನ ಇವ್ರು ಪ್ರಾಕ್ಟೀಸ್ ಮಾಡಿ ಸಾಧ್ಯ. ಹಾಗಾಗಿ ನಮ್ಮ ದೇವರ ನರ್ತನ ಅದು. ಡೊಳ್ಳಿನ ಮೇಲ್ಕೈಯ ಧರ್ಮಪ್ಪ ಜ್ಞಾನ ಶಿವಪ್ಪ ಕಾಳಾವ ಕುಟ್ಟೆ ಮನ್ಸುಮರ ಅವ್ರು ನೋಮೂರ್ ಆಗ್ತಾರೆ. ರಕ್ತ ರಕ್ತ ವಾಂತಿ ಕಾಡ್ತಾಯ ಅಂತ ಹೇಳಿ ಪ್ರಾರ್ಥನೆ ಮಾಡೋದು. ನ್ಯಾಯೋ ಈ ದಂಡ ಶ್ರೀಮದಾಚಾರ್ಯರು ಒಂದು ತಾತ್ಪರ್ಯ ಪಟ್ಟು, ದೇವರು ಅತಿಥ್ಯ ಸರಿಯಲ್ಲಿ ನಿಲ್ಲಿಸಿದ್ದೆ ಯಾಕೆ? ನಮಗೆಲ್ಲ ಒಂದು ಸಂದೇಶ. ನಮ್ಮ ಜೀವನದಲ್ಲಿ ಕಷ್ಟ ಬಂದಾಗ ದೇವರನ್ನ ಮರಿಬೇಡ್ರಿ. ಒಂದಿಷ್ಟು ದೇವರನ್ನ ಆರಾಧನೆ ಹೆಚ್ಚು ಮಾಡಿದ್ರೆ ಕಷ್ಟದ ಇಂಟೆನ್ಸಿಟಿ ಕಮ್ಮಿ ಮಾಡ್ತಾರೆ. ದಂಡೋಪಿ ಭಗವಚ್ಚೇನೋ ಮಮೈಷೋ ಅನುಗ್ರಹ ಕೃತಃ. ಅದಕ್ಕೆ ಸಾಕ್ಷಿ ನಮ್ಮ ವಿಜಯ. ಎಷ್ಟು ಕಷ್ಟ ಜೀವನದಲ್ಲಿ ಪಾಪ, ಎಷ್ಟು ಅವಮರ್ಯಾದೆ. ತಿನ್ನಕ್ಕೆ ಅನ್ನವೂ ಗತಿ ಇಲ್ಲ. ಎಲೆ ಒಂದು ಎಲ್ಲ ಬಡಿಸಿ ಮದುವೆ ಮನೆ ಊಟ ತಿನ್ನೋಣ ಅಂದ್ರೆ ಮತ್ತೆ ಎಬ್ಬಿಸಿ ಗಂಧಾದಿಗೆ ಕಚ್ಚಿ ಅವ್ರು ಉಪವಾಸ. ನಮ್ಮಪ್ಪ ಇದು ನಿನ್ನ ಅನುಗ್ರಹ, ಎಲ್ಲರನ್ನೂ ನೀನು ಕೊಡ್ತೀನಿ. ನೀವು ಮರಿದ್ದಾರೆ ಯಾವುದು ದೊಡ್ಡದಲ್ಲ. ಗತಿ ನಮ್ಮ ಕೃಷಿ ಆಹಾರ ಕುಲಂ ಕೊಡೋನಿಗೆ ಕೊಡೋನಿಗೆ ಇದೆಲ್ಲ ಏನಲ್ಲ. ಆದ್ಮೇಲೆ ಉದ್ಧಾರ ಮಾಡಿ ಇದಾದ್ಮೇಲೆ ಗೋಪಿಕಾಶ್ರೀಯರೆಲ್ಲ ವೇಣುನಾದದ ಬಗ್ಗೆ ಹೊಗಳ್ತಾರೆ. ಅದ್ಭುತ ದೇವರ ವೇಣುನಾದ 2 ಬಾರಿ ಇದೆ. ಮೊದಲನೇ ಬಾರಿ ವೇಣುನಾದ ಅಂತ ವಿಷಯವಾಗಿ ಹೆಸರಿಲ್ಲ. 2ನೇ ಬಾರಿ ಗೋಪಿಗೀತೆ ಆದ್ಮೇಲೆ ಬರುತ್ತೆ. ಅದಕ್ಕೆ ವೇಣುಗೀತೆ ಅಂತಾನೆ ಹೆಸರು. ತುಂಬಾ ಸುಂದರವಾದದ್ದು. ದೇವರು ವೇಣುನಾದವನ್ನು ಮಾಡಿದ್ರೆ ಜಗತ್ತೇ ಮೆಸ್ಮರೈಸ್ ಆಗೋದಂದ್ರೆ. ಇವತ್ತೇ ಒಳ್ಳೊಳ್ಳೆ ವಾದ್ಯಗಳ ಬಗ್ಗೆ ಗೊತ್ತಿರೋರು ಚೆನ್ನಾಗಿ ನುಡಿಸ್ತಾ ಇದ್ರೆ ಮೆಸ್ಮರೈಸ್ ಆಗ್ತಾರೆ. ಇನ್ನೂ ಯಾವ ಅರ್ಥವಾಗದ ಹಾಡು ಕೇಳಿ ಆನಂದ ಪಡ್ತಾ ಇರ್ತಾರೆ. ಇದು ಎಲ್ಲ ಇದೆ, ವೆಸ್ಟರ್ನ್ ಮ್ಯೂಸಿಕ್ ಅದೆಲ್ಲ ಇದೆ, ಪಾಪ್ ಮ್ಯೂಸಿಕ್ ಅಂತ. ವಾಟ್ ಎ ಬ್ಯೂಟಿಫುಲ್ ಸಾಂಗ್. Even I could not be able to understand what in which language he is saying. Wonderful, wonderful. ಹೇಳಿದ್ರೆ ಹಾಗೆ ಹೇಳ್ಬೇಕು, ಅವ್ರು ಏನ್ ಹೇಳಿದ್ರು ಗೊತ್ತೇ ಆಗಲ್ಲ. ಏನಾದ್ರು ಅರ್ಥ ಇದೆ. ಏನು ದೇವರ ಅದ್ಭುತವಾದ ವೇಣುನಾದ. ವೇಣುವಾದ್ಯ ಋತಚೇತಸೇತ್ಯ. ಹುಲ್ಲನ್ನ ಕಚ್ಚಿದ್ದರೆ ಆಕಳು ಕರುಗಳು, ದೊಡ್ಡ ಆಕಳು ಹುಲ್ಲು ಕಚ್ಚಿರೋದು, ಪುಟ್ಟ ಆಕಳು ಕೆಚ್ಚಲಿಗೆ ಬಾಯಿ ಹಚ್ಚಿರೋದು, 4 ಗಂಟೆ ಮೆಸ್ಮರೈಸ್ ಆಗಿ ಸ್ಟಿಲ್ ಆಗಿ ಬ್ಯಾನರ್ ಅಂತ ಇರೋದು. ನಮ್ಮ ಈ ವೇಣುಗೀತೆ ವಚಸ್ಪತಿಗಳು ಬಹಳ ಚೆನ್ನಾಗಿ ಹೇಳೋದು. ಅವರ ಸೀರೆಗಳನ್ನು ಕೇಳಿರೋ
ಮಾರ್ಗಂ ಗೋಪೀರಯತೆ ಯತ್ರ ಮುಕುಂದ. ನಿಜವಾಗ್ಲೂ ನಾವೆಲ್ಲ ಪುಣ್ಯವಂತರು. ಯಾಕೆ ಕೃಷ್ಣನ ಕಾಲದ ಮಟೀರಿಯಲ್ ಇವತ್ತು ಇದೆ, ಅದನ್ನ ಮೇಲಿಂದ ಮೇಲೆ ಕೇಳಿ ಆನಂದ ಪಡ್ತೇವೆ. ಅಫ್ಕೋರ್ಸ್ ಇದನ್ನ ನಂಬಲೇ ಇರೋರು ಭಾರಿ ದೊಡ್ಡ ಘನಕಾರ್ಯ ಏನ್ ಮಾಡ್ತಾ ಇಲ್ಲ. ಭಾಗವತ ಮಹಾಭಾರತ ಎಲ್ಲ ಸುಳ್ಳು, ಇವೆಲ್ಲ ಸುಮ್ಮನೆ ಕಾಲ್ಪನಿಕ. ನೀವೇನ್ ಮಾಡ್ತಾ ಇದ್ದೀರಿ? ಕಾಲ್ಪನಿಕ ಅನ್ಕೊಂಡು ತಣ್ಣಗೆ ಎಲ್ಲರನ್ನು ಬೈತಾ ಇರೋದು. ನಾವು ಇದನ್ನ ಕೇಳಿದಾಗ ಮನಸ್ಸಿಗೆ ನೆಮ್ಮದಿಯನ್ನು ಪಡಿತಾ ಇದ್ದೇವೆ, ಕೇಳಿದ್ದೇ ಕೇಳ್ತಾ ಇದ್ದೇವೆ. ಹರಿದಾಸರು ಹಾಡಿ ಹೊಗಳಿ ಆನಂದ ಪಟ್ಟು ಅದು ಬೇಕು ಅಂದಾಗ ದೇವರನ್ನ ಮತ್ತೆ ಕರೆಸಿಕೊಂಡಿದ್ದಾರೆ ವ್ಯಾಸರಾಜ. ಸ್ವಾಮಿ ನೀನು ಅದು ಕುಣಿದದ್ದು ನಾನು ನೋಡ್ಬೇಕು ಅಂದ್ರೆ ಮತ್ತೊಮ್ಮೆ ಕುಣಿದು ತೋರಿಸಿದ್ದು. ಹೊರಭಾಗದಲ್ಲಿ ಶ್ರೀಪಾದರಾಜರು ವ್ಯಾಸರಾಜರಿಗೆ ಪೂಜೆ ಮಾಡು ಅಂದ್ರೆ ಶಾಲಿಗ್ರಾಮದಿಂದ ತಾಳ ಹಾಕ್ತಾ ಇದ್ರೆ ದೇವರು ಕುಣಿದು ತೋರಿಸಿ ಆಗ ಭಂಗಿ ವ್ಯತ್ಯಾಸ ಮಾಡಿ ಎಂತ ಭಾಗ್ಯ ಅದು. ಇವತ್ತು ಆ ಗೀತೆ ಕೇಳಿದ್ರೆ ಚಂದ. ಆ ದೇವರು ವೇಣುಗಾನ ಮಾಡಿದ್ದರ ಬಗ್ಗೆ ಕೇಳಿದ್ರೆ ಏನು ಅದ್ಭುತ. ತಳೆದ ಬೂದಕ ಉಕ್ಕೇರಿ ಬಂದರು ತುಳುಕಿ ಚೆಲ್ಲಾಡಿ ನಿಂದಳೆ ನೋಡಿ ಮೇಲೆ ದಾಳಿಟ್ಟವು ಗಲ್ಲು ಕರಗಿ ನೀರಾದವು. ನಳಿನ ಚಂಪಕನಾಗ ಉನ್ನಾಗ ಪಾದಿನ ಚಾಮರತಿಗೆ ಜಾತಿ ಬಕುಲವು ಮಾಲತಿ ಜಾತಿಯು ಪರಿಮಳ ಗೂಡಿತು ನೀಲಾಂಗರಂಗ್ರಿಗೆ ಎರಗಿ ರಂಗ ಕೊಡಲ ನೂರಾಗಿ ರಂಗಯ್ಯ ಕೊಡಲ ನೂದರು. ಮಂಗಳಮಯವಾಯ್ತು ಧರೆದ ಗಂಗಳು ಜೀವನ ಚೇತನ ಮರೆದು ರಂಗ ಧ್ಯಾನ ವಶರಾದರು. ರಂಗ ಕೊಡಲ ನೂರಾಗಿ ರಂಗಯ್ಯ ಕೊಡಲ ನೂದರು. ನತ್ಯಸ್ತದಾದ ದುಪದಾರ್ಯ ಮುಕುಂದ ಗೀತಂ ನದ್ಯ ತದುಪಧಾರ್ಯ ಮುಕುಂದ ಗೀತಂ. ನಮಸ್ಕಾರ ಮಾಡಿ ಆಚಾರ್ಯ ಮುಗಿಸ್ಕೊಡ್ತೇನೆ. ನದ್ಯಸ್ತದಾದ ತದುಪಧಾರ್ಯ ಮುಕುಂದ ಲಕ್ಷಿತ ಮನೋಭವ ಭದ್ರ ವೇಗ ತುಂಬಾ ರಭಸದಿಂದ ಹರಿಯುವಂತೆ ಯಮುನೆ. ದೇವರ ಕೇಳಿಸಿದ್ರೆ ರಭಸವನ್ನ ಕಮ್ಮಿ ಮಾಡೋದಂತೆ. ಯಾಕೆ ಆ ಶಬ್ದದಲ್ಲಿ ದೇವರ ವೇಣುಗಾನ ಕೇಳಿಸದೇ ಇದ್ರೆ ಅಂತ ನಿಧಾನಕ್ಕೆ ಬರೋಣ. ಕೇಳಿ ಮನೇಲಿ ಇರ್ಲಿಕ್ಕೆ ಆಗಿಲ್ಲ. ಮಧುರನಾಥನು ಮುರಳಿಯ ಮೂದನು ಜಲ ಬನ್ನಿ ಮುರಳಿಯ ನಾದವ ಕೇಳಿ. ದೇವರ ಕಥೆ ಕೇಳಿ ಕಣ್ಣಲ್ಲಿ ನೀರು ಬರಬೇಕಂತ. ಬರುತ್ತೆ, ನಮಗೂ ಬಿಡ್ತಾನೆ ಇಲ್ಲ ಇವರಿಗೆ ಆಗಲ್ಲ. ಆನಂದದಿಂದ ಮನಸ್ಸು ನೇತ್ರೇ ಜಲಂ ಗಾತ್ರರುಹೇಷು ಹರ್ಷಃ ಅದಶ್ಮಸಾರಂ ಹೃದಯಂ ವಧೇರಂ. ನಾನು ಹೇಳಿದ ಜೀವಸ್ಕಂದಲ್ಲೂ ಹೇಳ್ತಾರೆ. ಅದನ್ನು ತುಂಬಾ ಅವರು ಪ್ರದರ್ಶನ ಅಲ್ಲ, ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಮಹಾಭಾಗವತೋತ್ತಮರು ಕೆಲವರು ಇರ್ತಾರೆ. ಆದ್ರೆ ಕೆಲವರು ಏನಿಲ್ಲ ನಿಶ್ಚಿಂತೆಯಿಂದ ಇರ್ತಾರೆ. ಅವರನ್ನು ಇವರನ್ನು ಆಗುವ ಕಾಮನ್ ಆದ ಧರ್ಮ ಇದೆಯಾ? ಇದೆ ಅಂದ್ರು. ಮಖದಲ್ಲಿ ವಿಕಾಸ ಅಂತ. ಭಗವಂತನ ಕಥೆ ಕೇಳ್ತಾ ಕೇಳ್ತಾ ಮಖ ಅಗಲಾರೆ ಅಗಲಾರು ಇದ್ದಷ್ಟೇ ಇರುತ್ತೆ. ಹಿಂದೆಲ್ಲ ಭಾಷೆ ಅಂತವರು ನಿನ್ನ ಮಗ ಇಷ್ಟೆಲ್ಲ ಆಗುತ್ತೆ ಇದ್ದಷ್ಟೇ ಇರುತ್ತೆ. ಆಟ ಈಗ ಹೆಲ್ಮೆಟ್ ಹಾಕೊಂಡಿರ್ತೀವಿ. ಯಾರು ನಮ್ಮವ್ರು ನೋಡಿದ ಕೂಡಲೇ ದಪ್ಪ ಹೆಲ್ಮೆಟ್ ಗತಿ ಏನು, ತಲೆ ಗತಿ ಏನು, ಮುಖದಲ್ಲಿ ಗೊತ್ತಾಗುತ್ತೆ. ಹಾವಭಾವದಿಂದ ಬಂದವರು ನಮಗೆ ಬೇಕಾದವರಾದ್ರೆ ಬಂದ್ರ ಆನಂದದ ಹೀಗಾಗುತ್ತೆ. ನೇತ್ರ ಇದೆಲ್ಲ ಕಾತ್ಮಕ ಹೇಷ ಹರ್ಷ ಅಂತ ಅಲ್ವಂತಾರೆ. ಇದಾದ ಮೇಲೆ ಎಲ್ಲ ಬಂದಾಗ ದೇವರನ್ನ ನೀವೆಲ್ಲ ಬರಬಾರ್ದಾಗಿ ಬೇಕಾದ ಕನ್ಕ್ಲೂಷನ್. ಅವರನ್ನ ಭೋಗ ಮಾಡಿದ್ದು ದೇವರು ಲಕ್ಷ್ಮೀದೇವಿಯನ್ನ ಇಟ್ಟು ಲಕ್ಷ್ಮೀದೇವಿಯಲ್ಲೂ ತನ್ನದೇ ಆದ ಸ್ತ್ರೀ ರೂಪವನ್ನ ಇಟ್ಟು ಭೋಗ ಮಾಡ್ತಾನೆ. ಸ್ವರಮಣನಿಗೆ ಇವರು ಅನಿವಾರ್ಯತೆ ಇಲ್ಲ ಅಂತಾನೆ. ಆ ಭಕ್ತಿಯಿಂದ ಬಂದಿದ್ದು ಆಕಾರ ಬಂತು ಅಂತರ್ಧಾನ ಆದ. ಆಗ ಜನ್ಮದ ಶ್ರಯತ ಇಂದಿರ ಸಾಲುತ್ತೀ. ನಮ್ಮಪ್ಪ ನಿನ್ನಲ್ಲೇ ನಮ್ಮ ಮನಸ್ಸು ಏನಿದೆ ನಾಳಿಲ್ಲ. ಏನು ಪಾಪ ಯಾವತ್ತು ಬರ್ತಿ ನಿನ್ನಲ್ಲೇ ಮನಸ್ಸಿಗೆ ಎಷ್ಟು ರೀತಿ ರಕ್ಷಣೆ ಮಾಡಿದೆ ಅಂತ ದೇವರನ್ನು ಚೆನ್ನಾಗಿ ಕೊಂಡಾಡಿ ದೇವರ ಅವರ ಭಕ್ತಿಯನ್ನು ನೋಡಿ ಆಸನ ಮಾವೀರ ಭೂಷವರಿಗೆ ಸ್ಮಯಮಾನ ಮುಖಾಂಬುಜ. ಅದೇ ಇಲ್ಲಪ್ಪ ಬಟ್ಟೆ ಇದಾದ್ರೆ ಮತ್ತೆ ಡೀಸೆಂಟ್ ಆಗಿರುತ್ತೆ ದೇವರ
ನಮಸ್ಕಾರ. ದೇವರಿಗೆ ಆಶ್ಚರ್ಯ. ನಾನು ಹೇಳೇ ಇಲ್ಲ ವಾಯುದೇವರನ್ನು, ಸ್ವಾಮಿ ಎక్కడ చెప్పి ನಾವು ಕೈ ಮುಗಿಯೋ ಮುರ್ಧನ್ನೇ ಅಂಜನೇ ಏನೇನೋ ನಮಸ್ಕಾರಗಳೆಲ್ಲ ಬಂದ್ಬಿಟ್ಟಿದೆ. ವಿಚಿತ್ರ ವಿಚಿತ್ರ ಬೇಡ ನಮಸ್ಕಾರವನ್ನು ಮಾಡಿ ಆಚಾರ ಅಂತ ಬೇಡ ಕುಂಠಿತ ಗಾತ್ರಾಂಗ ಕೃಷ್ಣಾಂತ ಮಾಡಲು ಭಗವದ್ ಭಕ್ತರು ಓಡಾಡಿದ ದೇವಸ್ಥಾನದಲ್ಲಿ ಧೂಳು ಬಿದ್ದಾಗ ಅದರ ಮೇಲೆ ಬೀಳು ಆಲೋಚನೆ ನಿಂತು ನಿನ್ನ ದೇಹಕ್ಕೆ ಹತ್ತಿದ ಒಂದೊಂದು ಧೂಳು ನಿನಗೆ ಕೋಟಿ ಕೋಟಿ ವರ್ಷ ಸುಖವಾಗಿರುವಂತೆ ಮಾಡುತ್ತೆ. ದುಡ್ಡು ಬೇಡ, ಕಾಸು ಬೇಡ, ಅವರ ಪಾದ ಧೂಳಿಗೆ ಬೀಳು ಅಂತ ದೊಡ್ಡವರ ಪಾದ ಧೂಳಿಯಲ್ಲಿ ಕೊಟ್ಟು ಕಳಿಸ್ಬೇಕಾದ್ರೆ ಇನ್ನೆಷ್ಟು ದೊಡ್ಡವರೇ. ನಿಮ್ಮ ಮನೆಯಲ್ಲಿ ಮದುವೆಯೋ ಮುಂಚೆಯೋ ಇದ್ದಾಗ ನಮ್ಮ ಪೀಠಾಧಿಪತಿಗಳಿಗೆ ಒಂದು ಪತ್ರಿಕೆಯನ್ನ ಅರ್ಪಣೆ ಮಾಡಿರ್ತೀವಿ. ಅವರಂತೂ ಬರೋದಿಲ್ಲ. ಮಠದಿಂದ ದಿವಾನರು ಇನ್ನೇ ಯಾವ ದೊಡ್ಡ ಆಚಾರ್ಯರು ಬಂದು ಮಂತ್ರಾಕ್ಷತೆ ಕೊಟ್ಟು ಒಂದು ವಸ್ತ್ರವನ್ನು ಕೊಟ್ಟು ಸ್ವಾಮಿಗಳು ಅಂದ್ರೆ ಭಾಗ್ಯ ಅಂತೇಳಿ. ಸರ್ವೋತ್ತಮನಾದ ದೇವರು ಉದ್ಧವ, ನಾನು ಬಿಟ್ಟು ಬೇರೆಯವರು ದಿಕ್ಕಿಲ್ಲ, ನೀವು ಸಮಾಧಾನ ಮಾಡು ಅನ್ಬೇಕಾದ್ರೆ ಎಂತ ಭಾಗ್ಯ ಅಂತ ಉದ್ಧವರು ನೋಡಿ ಸ್ತನ್ನ ಬಿಟ್ಟು ಏನು ಇವರು ಕೃಷ್ಣ ಬಿಟ್ಟು ಬೇರೆ ಪ್ರಪಂಚವೇ ಇಲ್ಲ. ಮೊದಲು ಉದ್ಧವರನ್ನು ಬೈದು ಬಿಡ್ತಾರೆ. ಎಲ್ಲ ಮೋಸಗಾರರಿಗೆ ಸಂಚರಂತಿ ಗಣಿತ ಅಕಲ್ಪಂ ನೃಪತಿಂ ಪದಿಯ ಪ್ರಜಾ ಅಧೀತ ವಿದ್ಯಾ ಆಚಾರ್ಯಂ ಋತ್ವಿಜೋ ದತ್ತ ದಕ್ಷಿಣಂ. ಇದಕ್ಕೆ ಭ್ರಮರಗೀತೆ ಅಂತ ಟೈಟಲ್ ಕೊಟ್ಟಿದೆ ಭಾಗವತ. ದುಂಬಿ ಅಂತ ಒಂದು ದುಂಬಿಯನ್ನು ಟಾರ್ಗೆಟ್ ಮಾಡಿ ಉದ್ಧವನನ್ನು ಬೈಯೋದು, ಅದಕ್ಕೆ ಭ್ರಮರಗೀತೆ. ಭ್ರಮರದಂತೆ ಕೃಷ್ಣನ ಸ್ವಭಾವ. ಹೂವಿಂದ ಹೂವಿಗೆ ಹಾಡುತ್ತೆ, ಹುಡುಗಿಯಿಂದ ಹುಡುಗಿಗೆ ಹಾಕ್ತೇನೆ. ಕಡೆಗೆ ಸಮಾಧಾನ ಮಾಡ್ಕೊಂಡು ನಮ್ಮಪ್ಪ ನಮ್ಮ ಕೂಸ್ ಚೆನ್ನಾಗಿದ್ದೀರಾ, ಕೃಷ್ಣ ಚೆನ್ನಾಗಿದ್ದೀರ, ನಾಳೆ ಬರ್ತೀನಿ ಏನು ಇಲ್ಲ. ನಮ್ಮ ಗೋಪಾಲದಾಸರ ಗೀತೆ ಹೇಳಿದ ಮುಗಿಸ್ಬಿಡ್ತೇನೆ. ವಿಜಯರಾಯರ ಆರಾಧನೆ, ಗೋಪಾಲದಾಸರು ಅಂದ್ರೆ ವಿಜಯರಾಯ ಬಹಳ ಪ್ರೀತಿ. ಅವರ ಕೀರ್ತನೆಯಿಂದ ವಿಜಯರಾಯರ ಆರಾಧನೆ ಮುಗೀತು. ನಾಳೆ ಬರ್ತೀನಿ ಅಂದ್ರೆ ಬರ್ತಾನ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಕೇಳಿಯಾನಿ ಪಾವೇಳೆಯಲಿ ಕೃಷ್ಣನಾಲೋಚನೆಯೊಳಿದ್ದೇವೇನೋ ಉದ್ಧವ. ಅಪಿ ಬತ ಮಧುಪುರೀಯಾಂ ಆರ್ಯಪುತ್ರೋಧುನಾಸ್ತೆ ಸ್ಮರತಿ ಸ ಪಿತೃಗೇಹಂ ಸೌಮ್ಯ ಬಂಧುಶ್ಚ ಗೋಪಾಲ್. ನಮ್ಮನ್ನ ದೇವರು ನೆನಪಲ್ಲಿ ಇಟ್ಕೊಂಡಿಯಾರ. ಪಳ್ಳಿವಾಸಿಗಳ ನಾವು ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ದಿನವಾಯಿತಲ್ಲೋ ಉದ್ಧವ. ಪಳ್ಳಿವಾಸಿಗಳ ನಾವು ಪರಿ ಪರಿ ಅಲಂಕರಿಸಿ ಒಲಿಸಿ ಕೊಂಬುದರಿಯೋ ಸತಿಯರು ಸದಾ ಗೋರಕ್ಷಕರು ಮೈಯ ತೊಳೆಯಲಿಯೋ ಉದ್ಧವ. ಸಹವಾಸ ಮಾಡ್ಯವನ ಮಹಿಮೆಯನ್ನೆಲ್ಲ ತಿಳಿದುಕೊಂಡೆವೋ ಉದ್ಧವ. ಚಬಲೆಯರು ಮಧುರೆ ನಿತ್ಯ ತೃಪ್ತನಿಗೆ ಬೆಣ್ಣೆ ಕರುಹ ನಿಕ್ಕಿದೆವಲ್ಲವೋ ಉದ್ಧವ. ಸಿಕ್ಕಿಸಿಕೊಂಡು ರಾಸಕ್ರಿಯೊಳಗೆ ಸೊಕ್ಕಿ ನುಕ್ತಿ ನುಡಿದೆವೋ ಉದ್ಧವ. ಕಕ್ಕುಲಾತಿಲಿ ಕಾಮ ಸಕ್ತರಿಗಿವ ದಕ್ಕಿದ ವಕ್ರಗತಿಯಾಗಿ ಅಕ್ರೂರ ಬಂದೆಮ್ಮ ಚಕ್ರಧರನಗಲಿಸಿದನೋ ಉದ್ಧವಂತೆ ಉದ್ಧವ. ಗತಿಯಾರೋ ಅವನೊರೆತು ಗೋಪಾಲ ವಿಠಲ ಅಚ್ಯುತನ ಮಹಿಮೆ ಕಾಣೆವೋ ಉದ್ಧವ. ನಾಳೆ ಬರುತ್ತೇನೆಂದು ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಉದ್ಧವರು
ಇರಲ್ಲಮ್ಮ. ನೀವಿನ್ನೇನು ಸಾಧನೆ ಮಾಡೋದೇ ಬೇಕಾಗಿಲ್ಲ. ಅದು ತಲೆ ಮೇಲೆ ಹಾಕೋಣ ಅನ್ಕೊಂಡ್ರೆ ಅವರನ್ನು ನೋಡಿ ಅವರ ತಲೆಯೇ ನನ್ನ, ಅವರ ಪಾದವೇ ನನ್ನ ತಲೆ ಮೇಲೆ ಬೇಕು. ನಾವು ಮನುಷ್ಯರು, ನಾವು ಇಟ್ಟವರೊಬ್ಬರು ಇಡಿಸ್ಕೊಂಡವರೊಬ್ಬರು ಅಂದ್ರೆ ಈ ಹ್ಯೂಮನ್ ರೈಟ್ಸ್ ಅನ್ನೋ ಬೇಡ ಬೇಡ. ಮುಂದಿನ ಗಿಡವನ್ನಾಗಿ ಹುಟ್ಟಿಸು. ಕಿಮಪಿ ಗುರುಮಲ ತೋಷದೀನ ಯಾ ದುಷ್ಟಯಂ ಸ್ವಜನಂ ಆರ್ಯಪಥಂ